ಬಾಯ್ ಫ್ರೆಂಡ್ ಯಾರು ಇಲ್ವಾ ಮೇಘನಾಗೆ? ಐ ಥಿಂಕ್ ನಾನು ಈ ಲೆವೆಲ್ಗೆ ಬಂದಿದ್ದು ಬಿಕಾಸ್ ಆಫ್ ಹಿಮ್. ಏನೇ ವಿಡಿಯೋ ನೋಡಿದ್ರು ಇಟ್ ಇಸ್ ಶಾರ್ಟ್ ಬೈ ಹಿಮ್. ಕಾರ್ ನೋಡ್ತಿದ್ದಂಗೆನೆ ಗೊತ್ತಾಗ್ಬಿಡುತ್ತೆ ಓ ಮೇಘನಾ ಅಲ್ಲಿದ್ದಾರೆ ಅಂತ. ಸೋಷಿಯಲ್ ಮೀಡಿಯಾ ಅಂದಾಗ ತುಂಬಾ ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ. ಇಟ್ಸ್ ನಾಟ್ ಕಾನ್ಸ್ಟೆಂಟ್. ಯಾವತ್ತಾದ್ರೂ ಅನ್ಸುತ್ತಾ ಬ್ಯಾಡ್ ಕಮೆಂಟ್ಸ್ ಬಂದಾಗ ಬಿಟ್ಬಿಡೋಣ ಇದನ್ನ? ಅಂದ್ರೆ ನೀವು ಬೆಳೀತಿದ್ದೀರಾ ಅಂದಾಗ ನಾಟ್ ಎವ್ರಿಬಡಿ ಈಸ್ ಹ್ಯಾಪಿ ಅಬೌಟ್ ಇಟ್. ಪ್ರಮೋಷನ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನಾವು ತಿಳ್ಕೊಬಹುದು. ಚಾರ್ಜ್ ಇನ್ ಲ್ಯಾಕ್ಸ್, 2 lakhs, 3 lakhs. One video. There are bad comments ಇದ್ದೇ ಇರುತ್ತೆ. ಸೊ ಅದೆಲ್ಲ ಹೇಗೆ? ಬೆಸ್ಟ್ ಥಿಂಗ್ ಇಸ್ ಟು ಇಗ್ನೋರ್. ಇಲ್ಲ ನೀವು ಯಾವ ಫೀಲ್ಡಲ್ಲೂ ಬೆಳೆಯೋಕ್ಕಾಗಲ್ಲ. ದುಡ್ಡು ಕೊಡ್ತಾರೆ ಅದಕ್ಕೆ ಹೋಗಿ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದು ಮೇಘನ ಯಾವತ್ತೂ ಹಂಗೆ ಮಾಡಿಲ್ವಾ? ಈಗ ವಿಡಿಯೋ ಮಾಡಿ ಎಡಿಟಿಂಗ್ ಆಗಿ ಪೋಸ್ಟ್ ಆದ್ಮೇಲೂ ದುಡ್ಡು ಕೊಡದೇ ಇರೋರು ಇದ್ದಾರೆ. ಈ ಮಂತ್ ಹಾಕಿದ ಪೇಮೆಂಟ್ಸ್ 3 months ಆದ್ಮೇಲೆ ಬರುತ್ತೆ ಒಂದ್ಸತಿ. ಓಡುತ್ತೆ ಅಂದ್ರೆ ಇಮಿಡಿಯೇಟ್ ಓಡುತ್ತೆ, ಓಡಿಲ್ಲ ಅಂದ್ರೆ ಅದು ಓಡಲ್ಲ. 15 ವಿಡಿಯೋ ಇಷ್ಟ ಆದ್ಮೇಲೆ ಅವ್ರು ಫಾಲೋ ಹೋಗ್ತದ್ದು. ಮಂತ್ಲಿ ಎಷ್ಟು ಅರ್ನ್ ಮಾಡ್ತಾರೆ ಇನ್ಫ್ಲುಯೆನ್ಸರ್ ಆಗಿ ಅಂತ? 25, 1 lakh, 2 lakhs ಡಿಪೆಂಡ್ಸ್. ನಮಸ್ಕಾರ ಕರ್ನಾಟಕ. ನಮ್ಮ ಕರ್ನಾಟಕ ಟಿವಿಯ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ಸೊ ಇವತ್ತು ನನ್ನೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ. ನಾನು ಅವ್ರ ಹೆಸರು ಹೇಳೋದಕ್ಕಿಂತ ಮುಂಚೆ ಒಂದ್ ವರ್ಡ್ನ ಹೇಳ್ತೀನಿ. ಆ ವರ್ಡ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾರು ಅಂತ. ಮಿನಿ ಕೂಪರ್ ಗರ್ಲ್. ಸೊ ಈಗಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಯಾರು ಅಂತ. ಆ್ಯಂಡ್ ಶಿ ಈಸ್ ದ ಬೆಸ್ಟ್ ಇನ್ಫ್ಲೂಯೆನ್ಸರ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮೈಸೂರಲ್ಲಿ ಬಹಳಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ಬಹಳಷ್ಟು ಪ್ರಮೋಷನ್ಸ್ ಅನ್ನೋದಕ್ಕಿಂತ ಯೂನಿಕ್ ಆಗಿ ಒಂದು ಪ್ರಮೋಷನ್ನ ಮಾಡ್ತಿರ್ತಾರೆ. ಬಹಳಷ್ಟು ಇಡನ್ ಜಮ್ಸ್ಗಳನ್ನೆಲ್ಲ ಕೂಡ ತೋರಿಸ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಪೂರ್ತಿಯಾಗಿ ಅವರ ಒಂದು ಫ್ರೆಂಡ್ ಅಂತಾನೆ ಹೇಳ್ಬೋದು ಮಿನಿ ಕೂಪರ್. ಸೊ ಆ ಮಿನಿ ಕೂಪರ್ ಕಾರ್ನಲ್ಲಿ ಯಾವಾಗ್ಲೂ ಕೂಡ ಇರ್ತಾರೆ. ಅದನ್ನ ಕಾರ್ ನೋಡ್ತಿದ್ದಂಗೆನೆ ಗೊತ್ತಾಗ್ಬಿಡುತ್ತೆ ಓ ಮೇಘನಾ ಅಲ್ಲಿದ್ದಾರೆ ಅಂತ. ನಾನು ಆಗ್ಲೇ ಹೆಸರು ಕೂಡ ಹೇಳ್ಬಿಟ್ಟೆ. ಸೊ ಇವತ್ತು ನನ್ನೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಆಗಿರುವಂತದ್ದು ಮೇಘನಾ ಖಂಡ್ರೆ ಅವರು ನನ್ನೊಟ್ಟಿಗೆ ಇದ್ದಾರೆ. ಸೊ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಏನೆಲ್ಲ ಇಲ್ಲಿವರೆಗೂ ಮಾಡ್ಕೊ ಬಂದಿದ್ದಾರೆ, ಇನ್ಫ್ಲೂಯೆನ್ಸರ್ಗೆ ಅವ್ರೇನ್ ಸಜೆಷನ್ ಕೊಡ್ತಾರೆ, ಮತ್ತು ಅವ್ರ ಲೈಫ್ ಹೇಗಿದೆ, ಅಂಡ್ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದಕ್ಕೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ, ಎಲ್ಲವನ್ನು ಕೂಡ ಮಾತನಾಡ್ತಾ ಹೋಗೋಣ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಮೇಘನಾ. ನಮಸ್ತೆ ರಂಜಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಬ್ಯೂಟಿಫುಲ್ ಇಂಟ್ರೊಡಕ್ಷನ್. ಆಕ್ಚುಲಿ ನನಗೆ ಖುಷಿ ಆಗ್ತಾ ಇದೆ ಸೊ ಇಲ್ಲಿದ್ದೀರಾ ಅಂತ ಹೇಳಿ. ಸೊ ನಾನು ಆಗ್ಲೇ ಹೇಳ್ಬಿಟ್ಟೆ, ನಾನು ಮೇಘನಾ ಅಂತ ಕರೆಯೋದಕ್ಕಿಂತ ತುಂಬಾ ರೆಕಾಗ್ನೈಸ್ ಆಗದಂತ ಹೇಳಿದ್ರೆ ಮಿನಿ ಕೂಪರ್. ಸೊ ಅದು ಗೊತ್ತಾಗ್ಬಿಡುತ್ತೆ ಒಂದು ಯುನೀಕ್ ಆಗಿ ಆ ಮಿನಿ ಕೂಪರ್ ಅಲ್ಲಿ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಮೇಘನಾ ಇಸ್ ದೇರ್ ಅನ್ನೋ ತರ. ಸೊ ಮೇಘನಾ, ನಿಮ್ ಬಗ್ಗೆ ಹೇಳ್ತಾ ಹೋಗಿ. ಸೊ ಜಾಸ್ತಿ ಅವರೇ ಹೇಳ್ಬಿಟ್ಟಿದ್ದಾರೆ ನನ್ನ ಬಗ್ಗೆ. ಆಕ್ಚುಲಿ ಸೊ ಕಾರ್ ಒಂಥರ ಸಿಂಪಲ್ ತರ ಆಗ್ಬಿಡಿದೆ. ವೆರ್ ಎವರ್ ಐ ಗೋ ದೇ ರೆಕಗ್ನೈಸ್. ಅಂಡ್ ಕಾಂಟೆಂಟ್ ಕ್ರಿಯೇಷನ್ ಅಲ್ಲೂ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಎವ್ರಿ ಒನ್. ದೇ ಲೈಕಿಂಗ್ ಇಟ್. ಮತ್ತೆ ಹೇಳ್ತಾ ಇದಾರೆ ನಮ್ಗೆ ಇದು ತೋರಿಸಿ ಅದು ತೋರಿಸಿ ಇದು ರೆಕಮೆಂಡ್ ಮಾಡಿ. ಸೊ ಐ ಥಿಂಕ್ ದಟ್ ಇಸ್ ಹ್ಯೂಜ್. ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ಅಥವಾ ಆಸ್ ಅ ಡಿಜಿಟಲ್ ಕ್ರಿಯೇಟರ್ ನೀವು ಪೀಪಲ್ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅದ್ರ ಮೇಲೆ ಯು ಕ್ಯಾನ್, ದಟ್ಸ್ ಅ ಬಿಗ್ಗೆಸ್ಟ್ ಮೋಟಿವೇಶನ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಮೈಸೂರು, ಬ್ಯಾಂಗ್ಳೂರ್ 2 ಕಡೆನೂ ಸ್ವಲ್ಪ ರೆಕಗ್ನಿಷನ್ ಸ್ಟಾರ್ಟ್ ಆಗಿದೆ. ಹೇಗಿರುತ್ತೆ ಆ ಫೀಲ್? ಟ್ರಸ್ಟ್ ಮೀ, ಬೆಸ್ಟ್ ಫೀಲಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಎನಿ ಎಫರ್ಟ್ಸ್ ಎಷ್ಟೇ ನೀವು ಕಷ್ಟಪಟ್ರು ದಟ್ ಒನ್ ಪರ್ಸನ್ ಬಂದು ಮಾತಾಡಿಸಿ. ಅಂಡ್ ಆಕ್ಚುಲಿ ಈಗ ಕಾರ್ ತುಂಬಾ ಫೇಮಸ್ ಆಗಿದೆ, ಬಟ್ ನನ್ನನ್ನು ಪರ್ಸನಲ್ ಆಗು ರೆಕಗ್ನೈಸ್ ಮಾಡ್ತಿದ್ದಾರೆ. ಲೆಟ್ಸ್ ಐ ಆಮ್ ನಾಟ್ ವಿತ್ ಮೈ ಕಾರ್. ಈಗ ಒಂದ್ ಕಡೆ ಹೋದೆ ತಿನ್ಲಿಕ್ಕೆ, ಆಗ್ಲೂ ಬಂದು ನೀವ್ ಮೇಘ್ನಾ ಅಲ್ವಾ ಹೆಸರಿಟ್ಟು ರೆಕಗ್ನೈಸ್ ಮಾಡಿದಾಗ ಯು ಫೀಲ್ ರಿಯಲಿ ಸ್ಪೆಷಲ್. ಅಂಡ್ ಮೋರ್ ದೆನ್ ದ್ಯಾಟ್ ಅವರು ನನ್ನ ಡೈಲಾಗ್ಸ್ ನ ಸಹ ಹೇಳ್ತಾರೆ. ನೀವ್ ಈ ವಿಡಿಯೋಲಿ ಹಿಂಗ್ ಹೇಳಿದ್ರಲ್ಲ, ನಾನು ಅಲ್ಲಿ ಹೋದೆ, ಟ್ರೈ ಮಾಡ್ದೆ, ಇಷ್ಟ ಆಯ್ತು. ಐ ಥಿಂಕ್ ದಟ್ ಇಸ್ ವೇರ್ ಯು ಫೀಲ್ ಕಿ ನೀವೇನೋ ಯೂಸ್ಫುಲ್ ಮಾಡ್ತಿದ್ದೀರಾ. ಅವ್ರಿಗೇನೋ ವಾಪಸ್ ತಗೋತಾ ಇದಾರೆ ಒಂದ್ ವಿಡಿಯೋ ನೋಡಿ. ಈಗ 1 minute ನೋಡಿದ್ರು ದೇ ಶುಡ್ ಟೇಕ್ ಬ್ಯಾಕ್ ಸಮಥಿಂಗ್. ಸೊ ಅದು ತುಂಬಾ ಚೆನ್ನಾಗಿ ಆಗ್ತಿದೆ, ಜನಕ್ಕೆ ಇಷ್ಟ ಆಗ್ತಿದೆ. ಡೈಲಾಗ್ ಎಲ್ಲ ನೆನ್ಪಿಟ್ಕೊಂಡು ಬಂದು ಮಾತಾಡ್ಸೋದು ಅಷ್ಟು ನೋಡ್ತಿರ್ತಾರೆ ಅನ್ಸುತ್ತೆ. ಮೇಘನಾ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅಷ್ಟು ಫಾಲೋ ಮಾಡ್ತಿದ್ದಾರೆ. ಸೊ ಮೇಘನಾ ಯಾವಾಗ ಸ್ಟಾರ್ಟ್ ಮಾಡಿದ್ದು ಈ ಒಂದು ಜರ್ನಿಯನ್ನ, ಇನ್ಫ್ಲೂಯೆನ್ಸರ್ ಜರ್ನಿಯನ್ನ? ಸೊ ನಂದು MBA ಮುಗಿಸ್ಕೊಂಡು ಐ ವಾಂಟೆಡ್ ಟು ಕ್ರಿಯೇಟ್ ಸಮಥಿಂಗ್. ಸೊ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ ಅಲ್ಲಿ ಅಷ್ಟು ಇಷ್ಟು ಅಂತ ಸ್ಟಾರ್ಟ್ ಮಾಡಿದೆ ಪೇಜ್, ವೇರ್ ಇಟ್ ವಾಸ್ ಕಂಪ್ಲೀಟ್ ಕಾಮಿಡಿ. ಅವಾಗ ನಂಗೆ ಏನಿತ್ತು ಅಂದ್ರೆ ಒಂದ್ 1 minute ಅಥವಾ 2 minutes ಆದ್ರೂ ನೋಡಿದ್ರೆ ನನ್ನ ಕಾಂಟೆಂಟ್ ಪೀಪಲ್ ಶುಡ್ ಸ್ಮೈಲ್ ಅಂತ. ಅಂಡ್ ಎಂಡ್ ಆಫ್ ದಿ ಡೇ ಅಟ್ಲೀಸ್ಟ್ 5 minutes ಸ್ಮೈಲ್ ಮಾಡ್ಬೇಕು ಅಂತಿತ್ತು. ಬಟ್ ಅದಾದ್ಮೇಲೆ ನನ್ನ ಕಾರ್ ಸಿಕ್ಕಿದ್ದು. ಸೊ ಇನ್ ಅಂಡ್ ಅರೌಂಡ್ ಕಾರಲ್ಲಿ ಏನಾದ್ರೂ ಮಾಡೋಣ ಅಂತ ಅನ್ಕೊಂಡಾಗ ಯೂನಿವರ್ಸಿಟಿ ಎದುರುಗಡೆ ಪಾನಿಪುರಿ ಅಂತೂ ಎಲ್ಲಾ ಮೈಸೂರವರು ಗೊತ್ತಿರುತ್ತೆ. ಸೊ ಅದನ್ನೇ ಕ್ಯಾಶುಯಲ್ ಆ ಕಾರಲ್ಲಿ ಹೋಗಿ ಇಳ್ದು ಪಾನಿಪುರಿ ತಿನ್ನೋದು ತೋರಿಸ್ಬಿಟ್ಟು ಲೊಕೇಶನ್ ಹಾಕ್ದೆ. ದಟ್ ಬಿಕೇಮ್ ಕಂಪ್ಲೀಟ್ಲಿ ವೈರಲ್. ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆತರ ಆಗತ್ತೆ ಅಂತ? ಖಂಡಿತವಾಗ್ಲೂ ಇಲ್ಲ, ರ್ಯಾಂಡಮ್ ಆಗಿ ಮಾಡಿದ್ದು. ಕಾರ್ ಇತ್ತು, ನನ್ ಜೊತೆ ಒಬ್ಬ ಫ್ರೆಂಡ್ ಇದ್ದ ಚಿನ್ಮಯ್ ಕೋಟಿಯಾನ್ ಅಂತ.
ಸೊ ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು ಚಿನ್ಮಯ್, ಅವ್ನು ತುಂಬಾ ಕ್ರಿಯೇಟಿವ್ ವಿಡಿಯೋಸ್ ಮಾಡ್ತಾನೆ ಇನ್ಸ್ಟಾಲಿ. ಸೊ ನನ್ನ ಜೊತೆ ಇದ್ದ ವಿ ವರ್ ಗೋಯಿಂಗ್ ಸಮಯ ಲೈಕ್ ಹಂಗೆ ಅವ್ನು ಹೇಳ್ದ ಪಾನಿಪುರಿ ತಿನ್ನೋಣ ಇಲ್ಲಿ ಅಂತ. ನಾನು ಅದಂದೆ ಬ್ರೋ ತುಂಬಾ ಫೇಮಸ್ ಇದೆ ಪಾನಿಪುರಿ, ನಾನೊಂದು ವಿಡಿಯೋ ಮಾಡ್ಕೊಡ್ಲಾ ಅಂತ. ಇಟ್ಸ್ ರಿಯಲಿ ಗುಡ್ ಇನ್ ಶೂಟಿಂಗ್. ಓಕೆ ಮಾಡು ಅಂದಿದ ತಕ್ಷಣ ಹಂಗೆ ಸುಮ್ನೆ ಇಂಪ್ರಾಂಪ್ಟು ಆಗಿ ಮಾಡಿದ್ದು, ಹಾಕಿದ್ದು, ದಟ್ ಬಿಕೇಮ್ ವೈರಲ್. ಸೊ ಅದಾದ್ಮೇಲೆ ಹಂಗೆ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಐ ಸ್ಟಾರ್ಟೆಡ್ ಮೂವಿಂಗ್ ಫಾರ್ವರ್ಡ್. ರೀತಿಯಾಗಿ ಗೋಲ್ಗುಪ್ಪದಿಂದ ಜನ ಸ್ಟಾರ್ಟ್ ಆಯ್ತು ಅಂದ್ರೂ ತಪ್ಪಾಗೋದಿಲ್ಲ. ಆಕ್ಚುಲಿ ಹಂಗೋಯ್ತು. ಸೊ ಮೇಘನಾ, ತುಂಬಾ ಆಪ್ಷನ್ಸ್ ಇದೆ, ಲೈಕ್ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಸಮಥಿಂಗ್ ಏನಕ್ಕೆ. ಬಟ್ ಇನ್ಫ್ಲೂಯೆನ್ಸರ್ ಅಂತ ಆದಾಗ ದರ್ ಆರ್ ಸೋ ಮೆನಿ ಥಿಂಗ್ಸ್, ಲೈಕ್ ನಾವ್ ಅನ್ಕೊಂಡಂಗೆ ಇರೋದಿಲ್ಲ. ಸೊ ಅಷ್ಟು ಈಸಿ ಆಗುತ್ತಾ ಇನ್ಫ್ಲೂಯೆನ್ಸರ್ ಆಗಿದ್ದು ಅಥವಾ ಇವಾಗ ಆಗಿರುವಂತದ್ದು? ಖಂಡಿತವಾಗ್ಲೂ ಇಲ್ಲ. ಇಟ್ಸ್ ಅ ಲಾಟ್ ಆಫ್ ಪೇಷನ್ಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ಒಂದ್ ವಿಡಿಯೋ ಅಪ್ಲೋಡ್ ಮಾಡಿ ಅದು ಓಡ್ಲಿಲ್ಲ ಅಂದಾಗ ಒಂದ್ 5-6 ಮಾಡ್ತೀರಾ, 10 ಮಾಡ್ತೀರಾ. ಬಟ್ ನನ್ಗೆ ಯೂಟ್ಯೂಬ್ ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ 30 ವಿಡಿಯೋಸ್ ಮಾಡಿದೆ. ಇಟ್ ವಾಸ್ ಅ ಒನ್ ವುಮೆನ್ ಶೋ ಅಂತ ಹೇಳ್ಬೋದು. ನಾನೀಗ ಶೂಟಿಂಗ್ ಆಗ್ಲಿ, ಎಡಿಟಿಂಗ್ ಆಗ್ಲಿ, ಫ್ರೆಂಡ್ಸ್ ಗ್ರೂಪ್ ನ ತರ್ಸೋದಾಗ್ಲಿ, ಸೊ ಎಂಡ್ ಟು ಎಂಡ್ ನಾನು ನೋಡ್ಕೋತಿದ್ದೆ. ಸೊ ಎವ್ರಿ ವೀಕ್ ಒಂದೊಂದು ವಿಡಿಯೋ ರಿಲೀಸ್ ಮಾಡ್ತಿದ್ದೆ. ಬಟ್ ಅದು ಚೂರು ಡೌನ್ ಆಗ್ತಾ ಹೋದಂಗೆ ಯೂಶಲಿ ಪೀಪಲ್ ಲೂಸ್ ಪೇಷನ್ಸ್. ಈಗ 30 ವಿಡಿಯೋಸ್ ಓಡ್ಲಿಲ್ಲ, ಯು ಹ್ಯಾವ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಅಂದಾಗ ದಟ್ಸ್ ವೇರ್ ಯು ಫೀಲ್ ಲೈಕ್ ಸ್ಟಾಪಿಂಗ್. ಬಟ್ ಐ ರಿಯಲಿ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ದಿಸ್ ಫೀಲ್ಡ್. ದೆನ್ ಐ ಸ್ಟಾರ್ಟೆಡ್ ಇನ್ಸ್ಟಾಲೂ ಒಂದು ಸಾಂಗ್ ರಿಲೀಸ್ ಮಾಡಿದೆ, ಆಕ್ಚುಲಿ ಮಿಲ್ನಾ ಜುಲ್ನಾ ಅಂತ. ನಾನೇ ಕಂಪೋಸ್ ಮಾಡಿ, ಹಾಡಿ, ಕೊರಿಯೋಗ್ರಫಿ ಮಾಡಿ. ಸಿಂಗರ್ ಆಲ್ಸೋ ಕೈಂಡ್ ಆಫ್ ಐ ಡಿಡ್, ಇಟ್ ಕೇಮ್ ಔಟ್ ವೆಲ್. ಸೊ ಅದನ್ನ ಮಾಡಿದ್ರು ಅದು ಓಕೆ, ಒಂದ್ ಲೆವೆಲ್ ಹೋಯ್ತು, ಬಟ್ ನಾಟ್ ದಟ್ ಗ್ರೇಟ್. ಆಮೇಲೆ ಇನ್ಸ್ಟಾಲ್ ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಮಾಡಿ 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 ದಿಸ್ ಇಸ್ ವೇರ್ ಐ ಆಮ್. ಅಂಡ್ ಈಗ್ಲೂ ಸಿ ಸೋಷಿಯಲ್ ಮೀಡಿಯಾ ಅಂದಾಗ ತುಂಬಾ ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ. ಇಟ್ಸ್ ನಾಟ್ ಕಾನ್ಸ್ಟೆಂಟ್. ಒಂದ್ ವಿಡಿಯೋ ಮಿಲಿಯನ್ಸ್ ಅಲ್ಲಿ ಓಡುತ್ತೆ, ಒಂದು ಮೇ ಬಿ 1,50,000 ಅಲ್ಲಿ ನಿಲ್ಲುತ್ತೆ. ಸೊ ದಟ್ಸ್ ವೇರ್ ಆ ಪೇಷನ್ಸ್ ನ ನೀವು ಕಳ್ಕೋಬಾರ್ದು. ಒಂದ್ ವರ್ಕ್ ಆಗ್ಲಿಲ್ವಾ, ಟ್ರೈ ಸಮಥಿಂಗ್ ಎಲ್ಸ್. ಸೊ ದಟ್ಸ್ ವಾಟ್ ಐ ಕೆಪ್ಟ್ ಡೂಯಿಂಗ್ ಫಾರ್ ಲೈಕ್ ಅರೌಂಡ್ 2019 ಇಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ಇದು ನನಗೆ ವರ್ಕ್ಔಟ್ ಆಗಿದ್ದು ಆಫ್ಟರ್ ಕೋವಿಡ್. ಐ ಥಿಂಕ್ 2023 ಇಂದ ನನಗಿದು 2023 ಇಂದ ವರ್ಕ್ಔಟ್ ಆಗಿದ್ದು. ಐ ಥಿಂಕ್ ಸೋ ಮೆನಿ ಇಯರ್ಸ್ ಐ ವಾಸ್ ಪೇಷಂಟ್ ಇನಫ್ ಟು ಸಿ ವಾಟ್ ವರ್ಕ್ಸ್ ದ ಬೆಸ್ಟ್. ಓಕೆ. ಅಂಡ್ ತುಂಬಾ ಕಾರ್ಗಳಿದೆ, ಲೈಕ್ ವೈ ಮಿನಿ ಕೂಪರ್. ಅಂಡ್ ನಾನ್ ಇದನ್ನ ಕೇಳಲೇಬೇಕು ಮೇಘನಾ. ಐ ಡೋಂಟ್ ನೋ, ಲೈಕ್ ಸಿ ಒಂದ್ ಪಾಸಿಟಿವ್ ಅಂತ ಇದ್ದಾಗ ಒಂದ್ ನೆಗೆಟಿವ್ ಇದ್ದೇ ಇರತ್ತೆ. ಸೊ ಅದು ಕಮೆಂಟ್ಸ್ ಗಳು ಬರ್ತಿತ್ತ ಅಂದ್ರೆ ಇವಾಗ ಮಿನಿ ಕೂಪರ್ ತಗೊಂಡು ಈ ತರ ಎಲ್ಲ ಮಾಡ್ತಿರೋದಕ್ಕೆ ಹಂಗೆ ಹಿಂಗೆ, ಐ ಮೀನ್ ಸಿ ದೇರ್ ಆರ್ ಬ್ಯಾಡ್ ಕಮೆಂಟ್ಸ್ ಇದ್ದೇ ಇರತ್ತೆ. ಸೊ ಅದೆಲ್ಲ ಹೇಗ್ ಆಗ್ತಾ ಇತ್ತು? ಸೊ ಈಗ ಸಿನ್ಸ್ ಐ ಶೋ ದ ಕಾರ್ ಇನ್ ಎವ್ರಿ ವಿಡಿಯೋ, ಸ್ಟಾರ್ಟಿಂಗ್ ನಾನು ಹುಕ್ ಇರೋದೆ ಕಾರಲ್ಲಿ. ಸೊ ಒಂದ್ ಕಡೆ ಹೋಗ್ತಿದ್ದೀನಿ ಅಂದ್ರೆ ಐ ಬಿಲೀವ್ ಒಂದು ರೂಟ್ ತೋರ್ಸೋಣ, ಒಂದು ರೋಡ್ ತೋರ್ಸೋಣ, ತೋರ್ಸಿ ಜಾಗನ್ ತೋರ್ಸಿದ್ರೆ ಇನ್ನ ವ್ಯಾಲ್ಯೂ ಆಡ್ ಆಗುತ್ತೆ. ಸೊ ಹಾಗಾಗಿ ಕೂಪರ್ ಅಲ್ಲಿ ಹೋಗ್ತಿರೋ ಒಂದು ವಿಡಿಯೋ ತಗೋತೀನಿ, ಅಥವಾ ಯಾಕೆ ಆ ಪ್ಲೇಸ್ ನ ತೋರಿಸ್ತಿದೀನಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಕೂಪರ್ ಅಲ್ಲಿ ಕೂತ್ಕೊಂಡು ಮಾತಾಡ್ತೀನಿ. ಸೊ ಕೆಲವ್ರು ಇದ್ದೇ ಇರ್ತಾರಲ್ಲ, ಇಲ್ಲಿ ಬಿಲಕ್ ಯಾಕೆ ಬರೀ ಕೂಪರ್ ತೋರಿಸ್ತಿದ್ರ, ನಡ್ಕೊಂಡು ಹೋಗಿ, ಅಥವಾ ಯಾಕಿದೆ ಕಾರು. ನಾನು ಅವ್ರಿಗೆ ಅದೇ ಹೇಳೋದು, ಇದು ನನ್ ಕಾರು, ನಾನು ಎಲ್ಲಿ ಹೋದ್ರು ಇದೇ ಕಾರಲ್ಲಿ ಹೋಗೋದು. ಸೊ ಆಟೋಮ್ಯಾಟಿಕ್ ಐ ಟೇಕ್ ಇಟ್. ಸೊ ಐ ಶೋ ಯು ನಾನು ಹೆಂಗ್ ಹೋದೆ ಅಷ್ಟೇ. ಸೊ ಪಾಸಿಟಿವ್ ತುಂಬಾನೇ ಬರುತ್ತೆ, ತುಂಬಾ ಚೆನ್ನಾಗಿದೆ ಕಾರು, ನೀವು ತುಂಬಾ ಚೆನ್ನಾಗಿ ತಗೋತಾ ಇದ್ದೀರಾ. ಸೊ ನಾನ್ ಜಾಸ್ತಿ ಮೇ ಬಿ ಪಾಸಿಟಿವ್ ಕಾಮೆಂಟ್ಸ್ ಗೆ ವಿ ಹ್ಯಾವ್ ಟು ಗಿವ್ ಅ ವ್ಯಾಲ್ಯೂ. ನೆಗೆಟಿವ್ ಬಂದೇ ಬರುತ್ತೆ, ಇಟ್ಸ್ ಜಸ್ಟ್ ಇಗ್ನೋರೆನ್ಸ್ ಅಟ್ ದ ಎಂಡ್ ಆಫ್ ದ ಡೇ. ಒಂದ್ ರೀತಿಯಾಗಿ ಮೆಸೇಜ್ ಕೂಡ ಇದು. ಸೊ ಏನಾದ್ರು ಬ್ಯಾಡ್ ಕಮೆಂಟ್ಸ್ ಬಂದ್ರೆ ಅದನ್ನ ಇಗ್ನೋರ್ ಮಾಡಿ ಗುಡ್ ಟ್ರಸ್ಟ್ ಮೀ. ಯಾಕಂದ್ರೆ ನೀವು ಬೆಳಿತಿದ್ದೀರಾ ಅಂದಾಗ ನಾಟ್ ಎವ್ರಿಬಡಿ ಇಸ್ ಹ್ಯಾಪಿ ಅಬೌಟ್ ಇಟ್. That's true. ಅಲ್ವಾ? ಅಥವಾ genuinely people might not like your content. ಈಗ when they give a suggestion, I'm really open to it. ಒಂದು ಫೀಡ್ಬ್ಯಾಕ್ ಕೊಟ್ಟು ಹಿಂಗಲ್ಲ ಮೆಗ್ನಾ ಹಿಂಗ್ ಮಾಡಿ ಅಂದ್ರೆ ಕಂಪ್ಲೀಟ್ಲಿ ಓಕೆ. ಬಟ್ ಆ ಹೇಟ್ ತೋರಿಸ್ತಾರಲ್ವಾ, ಬೆಸ್ಟ್ ಥಿಂಗ್ ಇಸ್ ಟು ಇಗ್ನೋರ್. ಇಲ್ಲ ನೀವ್ ಯಾವ ಫೀಲ್ಡ್ ಅಲ್ಲೂ ಬೆಳೆಯಕ್ಕಾಗಲ್ಲ. ಯಾವತ್ತಾದ್ರೂ ಅನ್ಸುತ್ತಾ ಬ್ಯಾಡ್ ಕಮೆಂಟ್ಸ್ ಬಂದಾಗ ಬಿಟ್ಬಿಡೋಣ ಇದನ್ನ, ಇದು ನಂಗೆ ಟ್ರಿಗರ್ ಆಗ್ತಾ ಇದೆ, ಆತರ ಏನಾದ್ರು ಅನ್ಸಿದ್ಯಾ? ಯೂಟ್ಯೂಬ್ ಅಲ್ಲಿ ಅನಿಸ್ತಿತ್ತು, ಬಿಕಾಸ್ ಯೂಟ್ಯೂಬ್ ಅಲ್ಲಿ ದ್ಯಾನ್ ಇನ್ಸ್ಟಾ ಜಾಸ್ತಿ ಬ್ಯಾಡ್ ಕಾಮೆಂಟ್ಸ್ ಬರ್ತಿತ್ತು. ನಂಗೆ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಬ್ಯಾಡ್ ಕಾಮೆಂಟ್ಸ್ ಬಂತು. ಈಗ ಲುಕ್ಸ್ ಬಗ್ಗೆ, ವೆನ್ ಸಮನ್ ಟಾಕ್ಸ್ ಅಬೌಟ್ ದ ವೇ ಯು ಲುಕ್ ಅಲ್ಲ, ಇಟ್ ಹರ್ಟ್ಸ್. ಆಗ ಒನ್ ಥಿಂಗ್ ಪೀಪಲ್ ಅರೌಂಡ್ ಮೀ ಟೋಲ್ಡ್ ಇಸ್ ಡೋಂಟ್ ಕೇರ್. ಫಸ್ಟ್ ಥಿಂಗ್ ಇಸ್ ಇಗ್ನೋರ್. ಅದನ್ನ ತಲೆಗೆ ಹಾಕೋಬೇಡ, ಓದ್ದಾ ಜಸ್ಟ್ ಬಿಟ್ಬಿಡು. ಸೊ ಫ್ರಮ್ ದೆನ್ ಐ ಸ್ಟಾರ್ಟೆಡ್ ದಟ್ ಪಾಲಿಸಿ. ಓದ್ತೀನಿ, ಐ ಜಸ್ಟ್ ಲೀವ್ ಇಟ್. ಓಕೆ. ಸೊ ದಟ್ಸ್ ಹೆಲ್ಪ್ ಔಟ್. ಆ ರೀತಿಯಾಗಿ ಮಾಡಿ. ಮೇ ಬಿ ಅವತ್ತು ಇಗ್ನೋರ್ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಮೇಘನಾ ಇಷ್ಟು ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ಸುತ್ತೆ. ಸೊ ಇನ್ನೊಂದು ಹಂಗೆ ಕೇಳ್ತಾ ಹೋದ್ರೆ, ಅಂದ್ರೆ ಎಲ್ಲಿವರೆಗೂ ಇನ್ಫ್ಲುಯೆನ್ಸರ್ ಜರ್ನಿ, ಅಂದ್ರೆ ಎಲ್ಲಿವರೆಗೂ ಈ ಜರ್ನಿ ಇರುತ್ತೆ? ಮದ್ವೆ ಆದ್ಮೇಲೆ ಏನಾದ್ರು ಒನ್ ಥಿಂಗ್ ದಟ್ ಐ ವಾಂಟ್ ಟು ಡೂ ಇಸ್ ಕಂಟಿನ್ಯೂ. ನಾನು ಯಾವುದೇ ಬಿಟ್ರು ಇನ್ಫ್ಲುಯೆನ್ಸಿಂಗ್ ಇಸ್ ಸಮಥಿಂಗ್ ಐ ರಿಯಲಿ ಲೈಕ್ ಅಂಡ್ ಜನ ಇಷ್ಟಪಡ್ತಾ ಇದಾರೆ ಮೇನ್ ಆಗಿ.
ಸೊ ಅದು ಐ ರಿಯಲಿ ವಾಂಟ್ ಕಂಟಿನ್ಯೂ. ಇನ್ನ ಜಾಸ್ತಿ ಪ್ಲೇಸಸ್ ತೋರಿಸ್ಬೇಕು, ಇನ್ನ ಜಾಸ್ತಿ ರೆಕಮೆಂಡ್ ಮಾಡ್ಬೇಕು, ಇನ್ನ ಜಾಸ್ತಿ ಜನ ನನ್ನ ಪ್ರೊಫೈಲ್ ಇಂದ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು ಅಂತ. ಸೊ ಇಷ್ಟೊತ್ತು ನಾನು ನಿಮ್ ಲೈಫ್ ಬಗ್ಗೆನೇ ಕೇಳ್ತಾ ಇದ್ದೆ. ನಾನು ಇವಾಗ ಕೇಳಲೇಬೇಕು ಮೇಘನಾ. ಸೊ ತುಂಬಾ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡ್ತೀರಾ, ಹಿಡನ್ ಜೆಮ್ಸ್ ನ ತೋರಿಸ್ತೀರಾ. ಬಿಕಾಸ್ ನಮಗೆ ಗೊತ್ತೇ ಇರೋದಿಲ್ಲ ಅಲ್ಲಿ ಯಾವ್ದೋ ಒಂದು ಪ್ಲೇಸ್ ಇದೆ ಅಂತ ಹೇಳಿದಾಗ. ಸೊ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಮೇಘನಾ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ, ಓ ದೇರ್ ಇಸ್ ಒನ್ ಪ್ಲೇಸ್ ಅನ್ನೋ ತರ. ಸೊ ಹೌ ಡು ಯು ಫೈಂಡ್ ಔಟ್ ದಟ್ ಹಿಡನ್ ಜೆಮ್ಸ್? ಹೆಂಗ್ ಗೊತ್ತಾಗತ್ತೆ ಆ ಪ್ಲೇಸ್ ಗಳಲ್ಲಿ? ಮೇನು ಮೈಸೂರು ಟೂರಿಸ್ಟ್ ಅಟ್ರಾಕ್ಷನ್ ಅಂಡ್ ತುಂಬಾನೇ ವಾಟರ್ ಪ್ಲೇಸಸ್ ಇದೆ. ಸೊ ನಾನು ಏನ್ ಯೂಶಲಿ ಮಾಡ್ತೀನಿ ಅಂದ್ರೆ ವಿ ಎಕ್ಸ್ಪ್ಲೋರ್. ಈಗ ಮೇನ್ ಸಾಗರಕಟ್ಟೆ, ಮೀನಾಕ್ಷಿಪುರ ಎಲ್ಲರಿಗೂ ಗೊತ್ತು. ಸೊ ಚೂರ್ ಒಂದ್ ಸುತ್ತಮುತ್ತ ರೌಂಡ್ ಹೊಡಿಯೋದು, ಮ್ಯಾಪ್ಸ್ ಅಲ್ಲಿ ಚೆಕ್ ಮಾಡೋದು ಹೆಂಗಿದೆ, ಏನಿದೆ, ಯಾವ ತರ ಜಾಗಕ್ಕೆ, ಅಂಡ್ ಸೇಫ್ಟಿ. ಈಗ ಇಲ್ಲಿಗೆ ಹೋದ್ರೆ ನನ್ ವಿಡಿಯೋ ನೋಡ್ಕೊಂಡು ಒಂದ್ 10 ಹುಡುಗಿರ್ ಹೋದ್ರು ಅಂದ್ರೆ ಅವ್ರಿಗೆ ಸೇಫ್ ಇದೆಯಾ ಇಲ್ವಾ ಅದೆಲ್ಲ ಕನ್ಸಿಡರ್ ಮಾಡಿ. ಮತ್ತೆ ಟೆಂಪಲ್ಸ್, because temples have a lot of historic significance, value, benefits. ಸೊ ಅದನ್ನ ಜಾಸ್ತಿ ತೋರಿಸಿ, ಮೇನ್ಲಿ ಆ ಟೆಂಪಲ್ ತೋರ್ಸೋದೇ ಅಲ್ಲ, ಅದ್ರ ಬಗ್ಗೆ ಅದ್ರ ಮಹತ್ವ ಹೇಳೋದು, ಅದ್ರ ಹಿಸ್ಟ್ರಿ ಹೇಳಿ, ನೀವ್ ಇಲ್ಲಿಗೆ ಬಂದ್ರೆ ಈ ತರ ಒಳ್ಳೇದಾಗತ್ತೆ, ಅಥವಾ ಈ ಟೆಂಪಲ್ ಈ ರೀಸನ್ ಇಂದ ಬಿಲ್ಡ್ ಆಯ್ತು. ಸೊ ಅದರೆಲ್ಲ ಅಲ್ಲೇ ವಿಲೇಜರ್ಸ್ ನ ಅಥವಾ ಪ್ರೀಸ್ ನ ಎಲ್ಲ ನಾನು ಇನ್ಫಾರ್ಮೇಶನ್ ತಗೊಂಡು ವಿಡಿಯೋ ಮಾಡ್ತಿರೋದು ಇವಾಗ. ಇನ್ನು ನೀವು ಎಕ್ಸ್ಪ್ಲೋರ್ ಮಾಡಿರುವಂತ ಬೆಸ್ಟ್ ಪ್ಲೇಸ್? ಒಂದು ಟೆಂಪಲ್ ಹೋಗಿದ್ದೆ, ದಿಸ್ ಇಸ್ ನಿಯರ್ ಟಿ ನರಸೀಪುರ, ಅಂದ್ರೆ ಮೈಸೂರಿಂದ ಒಂದು 20 minutes, ಆಲ್ಮೋಸ್ಟ್ ಟಿ ನರಸೀಪುರ ಎಂಟ್ರಿ ರೋಡು, ಶ್ರೀ ಅಗಸ್ತೇಶ್ವರ ಟೆಂಪಲ್ ಅಂತ. ಆ ಟೆಂಪಲ್ ಹೆಂಗಿದೆ ಅಂದ್ರೆ ದೇರ್ ಆರ್ ಲೈಕ್ ಹ್ಯೂಜ್ ವಾಟರ್ ಬಾಡಿ ಇನ್ ಫ್ರಂಟ್ ಆಫ್ ಇಟ್, 2 rivers ಮೀಟಿಂಗ್, ಮತ್ತೆ ವೆರಿ ಏನ್ಷಿಯಂಟ್ ಟೆಂಪಲ್. ದಟ್ ವಾಸ್ ವೆರಿ ಬ್ಯೂಟಿಫುಲ್. ಓಕೆ, ಅಂದ್ರೆ ಯಾವ್ದಾದ್ರು ನಮ್ಗೆ ಗೊತ್ತೇ ಇಲ್ಲ ಹಿಡನ್ ಜೆಮ್ ಇದೆ ಅಂತ ಯಾವ್ದಾದ್ರು ಇದೆಯಾ? ಅದು ಯಾರಿಗೂ ಗೊತ್ತೇ ಇಲ್ಲ, ಅಷ್ಟು ಸ್ಪೆಷಲ್ ಆಗಿದೆ ಅದು ಅನ್ನೋ ತರ ಯಾವ್ದಾದ್ರು ಪ್ಲೇಸ್? ಇವಾಗ ಮೈಸೂರಲ್ಲಿ ಹೆಂಗಾಗಿದೆ ಅಂದ್ರೆ ಆಲ್ಮೋಸ್ಟ್ ನಾನು ವಿಡಿಯೋ ಮಾಡಿ ಗೊತ್ತಾಗ್ಬಿಟ್ಟಿದೆ. ಅಂಡ್ ಈಗ ನೀವು ಒಂದು ವಿಡಿಯೋ ವೈರಲ್ ಹೋಯ್ತು ಅನ್ಕೊಡಿ, ದೇರ್ ಆರ್ ಲೈಕ್ ಅ ಲಾಟ್ ಆಫ್ ಪೀಪಲ್ ಹೂ ಅಗೇನ್ ಗೋ ಅವ್ರ ಎಕ್ಸ್ಪೀರಿಯನ್ಸ್ ಹಾಕ್ತಾರೆ, ಅಥವಾ ನನ್ ರೀಲ್ ನೇ ರೀಪೋಸ್ಟ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಹಾಕ್ತಾರೆ. ಸೊ ಇವಾಗ ಇನ್ನು ಕಾರಲ್ಲಿ ಎಲ್ಲಾದ್ರೂ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ಬೇಕಿದ್ರೆ ಯಾವತ್ತಾದ್ರೂ ಸಮಥಿಂಗ್ ಬ್ಯಾಡ್ ಏನಾದ್ರು ಆಗಿದ್ಯಾ? ಯಾರಾದ್ರೂ ಬಂದು ಹಿಂಸೆ ಕೊಡುವಂಥದ್ದು? ಅಂದ್ರೆ ಐ ಮೀನ್ ಸಿ ನಾವೇನಾದ್ರೂ ಒಂದು ಸೊಸೈಟಿಲಿ ಇದೀವಿ ಅಂತ ಹೇಳಿದ್ರೆ ದೇರ್ ಆರ್ ಸೋ ಮೆನಿ ಪೀಪಲ್ಸ್, ಲೈಕ್ ತುಂಬಾ ಡಿಫ್ರೆಂಟ್ ಪೀಪಲ್ಸ್ ಇರ್ತಾರೆ. ಯಾವಾಗಾದ್ರೂ ಅದ್ರ ಕಷ್ಟ ಆಗಿದ್ಯಾ? ಕಷ್ಟ ಆಗ್ತಿದೆ ಅಂತ ಅನ್ಸುತ್ತೆ? ಜನದಿಂದ ಏನ್ ಕಷ್ಟ ಆಗಿಲ್ಲ, ಐ ನೆವರ್ ಎಕ್ಸ್ಪೀರಿಯನ್ಸ್ ದಟ್. ಬಟ್ ಮೈ ಕಾರ್ ಇಸ್ ವೆರಿ ಸೆನ್ಸಿಟಿವ್, ಇಟ್ಸ್ ಲೈಕ್ ಅ ಬೇಬಿ. ನೀವ್ ಹೆಂಗ್ ಬೇಬಿ ನೋಡ್ಕೋಬೇಕು, ಬಿಕಾಸ್ ಕ್ಲಿಯರೆನ್ಸ್ ಇಲ್ಲ, ಟೈರ್ಸ್ ಆರ್ ವೆರಿ ಸೆನ್ಸಿಟಿವ್. ಸೊ ಅದೆಲ್ಲ ಸ್ವಲ್ಪ, ಈಗ ನಾನು ಸ್ವಲ್ಪ ಆಫ್ ರೂಟ್ ಇದೆ ಅಥವಾ ಮಣ್ ರೋಡ್ ಇದೆ ಅಂದ್ರೆ ಐ ಹ್ಯಾವ್ ಟು ಅವಾಯ್ಡ್ ಸಚ್ ರೋಡ್ಸ್. ಸೊ ನಾನೀಗ ನನ್ನ ಕಾರ್ ಎಲ್ಲಾರು ತಗೊಂಡ್ ಹೋಗ್ತಾ ಇದೀನಿ ಅಂದ್ರೆ ಯು ಕ್ಯಾನ್ ಬಿ 100% ಶೋರ್ ದಟ್ ರೋಡ್ ಇಸ್ ವೆರಿ ನೈಸ್. ಈಗ ನಾನು ಎಷ್ಟೊಂದು ಟೆಂಪಲ್ಸ್ ಅಥವಾ ಆಫ್ ಬೀಟ್ ಪ್ಲೇಸಸ್ ಹೋಗ್ತಾ ಇದೀನಿ, ನನ್ನ ಕಾರ್ ಇದೆ ಅಂದ್ರೆ ದ ರೋಡ್ ಇಸ್ ವೆರಿ ನೈಸ್ ಅಂತ. ಇಲ್ಲ ಅಂದ್ರೆ ಐ ಡೋಂಟ್ ಟೇಕ್ ಮೈ ಕಾರ್. ಸೊ ಇನ್ನು ಈಗಿರುವಂತ ಇನ್ಫ್ಲೂಯೆನ್ಸರ್ ಆಗ್ಬೋದು, ಅಥವಾ ನಾನು ಇನ್ಫ್ಲೂಯೆನ್ಸರ್ ಆಗ್ಬೇಕು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಮಾಡ್ಬೇಕು, ಅವರಿಗೆಲ್ಲ ಏನ್ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀರಾ? ಇವಾಗ ಇಟ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್, ಯಾಕಂದ್ರೆ ಎಲ್ಲರಿಗೂ ಇನ್ಫ್ಲೂಯೆನ್ಸಿಂಗ್ ಅಥವಾ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಬಗ್ಗೆ ನಾಲೆಜ್ ಬರ್ತಾ ಇದೆ. ಈಗ ನಾನ್ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈಗ ಒಂದು ರೆಸ್ಟೋರೆಂಟ್, ನೀವ್ ರೆಸ್ಟೋರೆಂಟ್ ಓನರ್, ನೀವ್ ಬಂದು ನನ್ಗೊಂದು ಇನ್ಫ್ಲುಯೆನ್ಸರ್ ವಿಡಿಯೋ ಕೇಳ್ತೀರಾ. ಇಫ್ ಐ ಹ್ಯಾವ್ ನಾಟ್ ಟೇಸ್ಟೆಡ್ ಯುವರ್ ಫುಡ್, ನಾನು ಫಸ್ಟ್ ಒಂದು ರ್ಯಾಂಡಮ್ ಪರ್ಸನ್ ಆಗಿ ಬಂದು ನಿಮ್ ರೆಸ್ಟೋರೆಂಟ್ ಅಲ್ಲಿ ಫುಡ್ ಟೇಸ್ಟ್ ಮಾಡ್ತೀನಿ. ಓನ್ಲಿ ಇಫ್ ಐ ಲೈಕ್ ಇಟ್ ದೆನ್ ಐ ಪ್ರಮೋಟ್. ಸೊ ನಾನು ಏನೇ ಕಾಂಟೆಂಟ್ ಕೊಡ್ತಿದ್ರು ಇಟ್ಸ್ ವೆರಿ ಜೆನ್ವಿನ್, ನಂಗೆ ಇಷ್ಟ ಆದ್ರೆ, ಅಥವಾ ನಿಮ್ದು ಏನಾದ್ರು ಸ್ಪೆಷಲ್ ಡಿಶ್ ಇದ್ದು ಅದು ಆಡಿಯನ್ಸ್ ಟೈಮ್ ಮಾಡ್ಲೇಬೇಕು ಅಂತಿದ್ರೆ ಐ ಸಜೆಸ್ಟ್. ಸೊ ಒಂದ್ ಇಫ್ ಯು ವಾಂಟ್ ಬಿಕಮ್ ಎನ್ ಇನ್ಫ್ಲೂಯೆನ್ಸರ್, ಬಿ ಜೆನ್ವಿನ್. ಈಗ ಜಸ್ಟ್ ಬಿಕಾಸ್ ಪೇಮೆಂಟ್ ಬರ್ತಾ ಇದೆ ಅಥವಾ ನಿಮ್ಗೆ ಅಲ್ಲಿಂದ ಒಂದು ಸೋರ್ಸ್ ಆಫ್ ಇನ್ಕಮ್ ಇದೆ ಅದಕ್ಕೋಸ್ಕರ ಮಾಡ್ಬೇಕು. ಬಟ್ ನಾವು ಇವಾಗ ಅದೇ ತರ ಸ್ವಲ್ಪ ಜಾಸ್ತಿ ನೋಡುದು, ಎಸ್ಪೆಷಲಿ ಫುಡ್ ಪ್ಲೇಸಸ್ ಅಂತ ಹೇಳಿದ್ರೆ ನಂಬಿಕೆ ಹೋಗ್ಬಿಟ್ಟಿದೆ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ಹೋಗಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ವಿ ಕ್ಯಾನ್ ಗೋ ಅಂಡ್ ಈಟ್ ಅನ್ನೋ ತರ. ಬಟ್ ಆದ್ರೆ ಇವಾಗ ದುಡ್ಡು ಕೊಡ್ತಾರೆ, ಅದಕ್ಕೆ ಹೋಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದು ಮೇಘನ ಯಾವತ್ತೂ ಹಂಗ್ ಮಾಡಿಲ್ವಾ? ಇವತ್ವರೆಗೂ ಮಾಡಿಲ್ಲ. ನಂಗೆ ಆ ಜಾಗ ಇಷ್ಟ ಆದ್ರೆ ಮೇನ್ಲಿ ಫುಡ್ ಅಥವಾ ಕ್ಲೀನಿಕ್, ಸ್ಕಿನ್ ಕೇರ್ ಅಂತ ಬಂದಾಗ ಐ ಆಮ್ ವೆರಿ ವೆರಿ ಕೇರ್ಫುಲ್. ಓಕೆ, ಸೊ ಏನಾದ್ರೂ ತುಂಬಾ ಕ್ಲೀನ್ ಆಗಿದ್ದು ಇಷ್ಟ ಆದ್ರೆ ಹೋಗಿ ಮಾಡೋ. ಈ ಹೋಟೆಲ್ಸ್ ಹೈಜಿನ್ ಇರ್ಬೇಕು, ಫುಡ್ ಟೇಸ್ಟಿ ಆಗಿರ್ಬೇಕು, ದಟ್ ಇಸ್ ದ ಮೇನ್ ಥಿಂಗ್. ಓಕೆ, ಯಾಕೆ ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ ಆಗ್ಬೇಕು ಅನ್ಕೊಂತಾರೆ, ಬಟ್ ಆಗಕ್ ಆಗೋದಿಲ್ಲ, ಫಾಲೋವರ್ಸ್ ಬರೋದಿಲ್ಲ ಅಥವಾ ವ್ಯೂಸ್ ಆಗ್ತಿರೋದಿಲ್ಲ. ಸೊ ಯಾಕೆ ಆ ರೀತಿಯಾಗಿ ಆಗ್ತಿರತ್ತೆ? ಅಥವಾ ಅವ್ರಿಗೆ ಏನಾದ್ರು ಸಜೆಷನ್ ಕೊಡ್ಬೋದು ಅಂತ ಅನ್ಸುತ್ತೆ? ಎಸ್, ನನ್ ಜರ್ನಿನೂ ಇಟ್ ಸ್ಟಾರ್ಟೆಡ್ ವಿತ್ ನೋ ವ್ಯೂಸ್, ನೋ ಸಪೋರ್ಟ್. ಓಕೆ, ಸೊ ಯು ಜಸ್ಟ್ ಕೀಪ್ ಟ್ರೈಂಗ್. ಈಗ ಒನ್ ಟೈಪ್ ಕಾಂಟೆಂಟ್ ಎಲ್ಲರಿಗೂ ವರ್ಕ್ಔಟ್ ಆಗಲ್ಲ. ನಾವು ಐ ಕಾಂಟ್ become another Niharika NM or Jord Indian. ಸೊ ನಿಮ್ ಕಾಂಟೆಂಟ್ ವಿಚ್ ಇಸ್ ಗುಡ್ ಫಾರ್ ಯು ಅದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಅಗೇನ್ ಸೋಷಿಯಲ್ ಮೀಡಿಯಾ ಟ್ರಯಲ್ ಅಂಡ್ ಎರರ್. ಸೊ ಒಂದ್ 5 ವಿಡಿಯೋಸ್ ಹಾಕಿ, ಅದು ಓಡ್ಲಿಲ್ವಾ, ಚೇಂಜ್ ದ ಟೈಪ್ ಯು ಡೂಯಿಂಗ್ ಅ ವಿಡಿಯೋ. ಅಂಡ್ ಒನ್ ಮೋರ್ ಥಿಂಗ್, ಈಗ ಕ್ವಾಲಿಟಿ.
ಬಿಕಾಸ್ ತುಂಬಾನೇ ಜನ ಆಪ್ಷನ್ಸ್ ಇದೆ, ಟೂ ಮೆನಿ ಪೀಪಲ್ ಆರ್ ಕ್ರಿಯೇಟಿಂಗ್ ವಿಡಿಯೋಸ್. ಸೊ ನೀವ್ ಹೆಂಗ್ ಕ್ವಾಲಿಟಿ ಕೊಡ್ತಿದ್ದೀರಾ? ಈಗ ಕೆಲವರು ಶೂಟ್ ಮಾಡ್ತಾರೆ, ಫುಲ್ ರೂಮ್ ಫ್ಲಿಕರ್ ಇರುತ್ತೆ, ನಿಮ್ಗೆ ಅದ್ ಬಂದ್ರೆ ವಿಡಿಯೋ ಯು ವೋಂಟ್ ಫೀಲ್ ಲೈಕ್ ಸೀಯಿಂಗ್ ಇಟ್. ಸೊ ಈ ಸ್ಮಾಲ್ ಮತ್ತೆ ಮೈಕ್, ಆಡಿಯೋ ಇದೆಲ್ಲ ನೀವು ಚೆನ್ನಾಗಿ ಇಟ್ಕೊಂಡ್ರೆ ಐ ಥಿಂಕ್ ಇಟ್ ವಿಲ್ ರೀಚ್ ಪೀಪಲ್. ಆಗುತ್ತೆ. ಬಟ್ ಅಂದ್ರೆ ಸಮ್ಟೈಮ್ಸ್ ಲೈಕ್ ಕ್ಯಾಮ್ರಾ ವಾಯ್ಸ್ ಆಗಿಲ್ಲ ಅಂತ ಹೇಳಿದ್ರು ಕೆಲವೊಂದು ವಿಡಿಯೋಸ್ ವೈರಲ್ ಆಗಿದೆ. ಅವಾಗ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ, ಅಥವಾ ಜಾಗ ಚೆನ್ನಾಗಿರುತ್ತೆ, ಅಥವಾ ಕಾಮಿಡಿ ಬೇಸ್ಡ್. ಸೊ ಎಲ್ಲ ಇನ್ಕ್ಲೂಡ್ ಆಗಿದ್ರೆ ಅದು ಇಷ್ಟ ಆಗುತ್ತೆ. ಇನ್ನೊಂದು ಮೇಘನ ನಾನು ಕೇಳಲೇಬೇಕು, ನಾನ್ ನಿಮ್ಮ ಇನ್ಸ್ಟಾಗ್ರಾಮ್ ನ ನೋಡ್ಬೇಕಿದ್ರೆ ಸೊ ನಿಮ್ ವೇವ್ಸ್ ಮಿಲಿಯನ್ ಗಟ್ಲೆ ಹೋಗಿರೋದು ಕೂಡ ಹೋಗುತ್ತೆ. 5.5 ಮಿಲಿಯನ್ ಹೋಗಿದೆ, 3 ಮಿಲಿಯನ್ಸ್, 2 ಮಿಲಿಯನ್ಸ್ ಹಿಂಗೆಲ್ಲ ರೀಚ್ ಆಗಿದೆ. ಬಟ್ ಫಾಲೋವರ್ಸ್ ಬಂದಾಗ ಸ್ವಲ್ಪ ಕಮ್ಮಿ ಇದೆ. ಅಂದ್ರೆ ವ್ಯೂಸ್ ಗೋಲ್ಸ್ಗೆ ಮಾಡ್ಕೊಂಡ್ರೆ ಫಾಲೋವರ್ಸ್ ಕಮ್ಮಿ ಇದೆ. ಸೊ ಅದ್ ಹೇಗೆ ಅಂದ್ರೆ ವ್ಯೂಸ್ ಜಾಸ್ತಿ ಆಗುವಂತದ್ದು, ಫಾಲೋವರ್ಸ್ ಕಮ್ಮಿ ಇರುವಂತದ್ದು ಯಾವ ಕಾರಣಕ್ಕೆ ಇರ್ಬೋದು? ಸೊ ಇವಾಗ ಏನಾಗ್ತಿದೆ ಅಂದ್ರೆ ಜನ ಅಷ್ಟು ಈಸಿಯಾಗಿ ಫಾಲೋ ಮಾಡಲ್ಲ. ಈಗ ನೀವ್ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಮಾಡ್ತಿದ್ದೀರಾ ಅಂದ್ರೆ ಪೀಪಲ್ ವಿಲ್ ಫಾಲೋ, ಅಥವಾ ಒಂದು ವೆಬ್ ಸೀರೀಸ್ ತರ ಮಾಡ್ತಿದ್ದೀರಾ, ದೇ ಫಾಲೋ ಬಿಕಾಸ್ ದೇ ವಾಂಟ್ ಟು ಸಿ ಮೋರ್. ಬಟ್ ಇವಾಗ ಜನ ತುಂಬಾ ಶೇರ್ಸ್, ಈಗ ನಾನು ವಿಡಿಯೋ ನೋಡಿದ್ರೆ ತುಂಬಾನೇ ಲೈಕ್ಸ್, ತುಂಬಾನೇ ಶೇರ್ಸ್ ಬರ್ತಿದೆ. ಬಟ್ ಅವ್ರಿಗೊಂದು 10-15 ವಿಡಿಯೋ ಇಷ್ಟ ಆದ್ಮೇಲೆ ಅವ್ರು ಫಾಲೋ ಹೋಗ್ತದ್ದು. ಸೊ ವಾಟ್ ಐ ವುಡ್ ಸಜೆಸ್ಟ್ ಇಸ್, ಇವಾಗ ಫಾಲೋವರ್ಸ್ ಗಿಂತ ರೀಚ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಎಷ್ಟು ಶೇರ್ಸ್ ಬರ್ತಿದೆ, ಎಷ್ಟು ಸೇವ್ಸ್ ಬರ್ತಿದೆ, ಎಷ್ಟು ಲೈಕ್ಸ್ ಬರ್ತಿದೆ, ಐ ಥಿಂಕ್ ಅದ್ರ ಮೇಲೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾವ ತರ ಇನ್ಫ್ಲೂಯೆನ್ಸಿಂಗ್ ಮಾಡ್ತಾ ಇದಾರೆ ಅಂತ. ಹೌದು. ಸೊ ಈಗ ಇನ್ಸ್ಟಾಗ್ರಾಮ್ ಇಂದ ಯಾವ್ದು ಮಾನ್ಯ ಮಾಡಕ್ಕೆ, ಲೈಕ್ ಪ್ರಮೋಷನ್ ಬಿಟ್ಟು ಅದು ಇನ್ಸ್ಟಾಗ್ರಾಮ್ ಏನು ಕೂಡ ಪೇ ಮಾಡೋದಿಲ್ಲ, ಇನ್ಸ್ಟಾ ಯೂಟ್ಯೂಬ್ ತರ ಪೇ ಮಾಡ್ತಿಲ್ಲ. ಸೊ ಐ ವಾಂಟ್ ಟು ಆಸ್ಕ್ ಯು ಮೇಘನಾ ದಟ್ ಈಗ ಮಿನಿ ಕೂಪರ್ ತಗೊಂಡಿದ್ದೀರಾ, ಸೊ ಅಪ್ಪ ಕೊಡ್ಸಿದ್ದ ಅಥವಾ ಹೇಗೆ ಅಂದ್ರೆ ನೀವೇ ತಗೊಂಡಿದ್ದ? ಅಂಡ್ ಅದು ಕೂಡ ಕೆಲವೊಂದು ಕಾಮೆಂಟ್ಸ್ ಅಲ್ಲೂ ಕೂಡ ಬಂದಿತ್ತು, ಸೊ ಅಂದ್ರೆ ಇದೆ ಅದಕ್ಕೆ ಮಾಡ್ತಾರೆ ಅನ್ನೋ ಎಲ್ಲ ಕೂಡ. ಸೊ ಅದಕ್ಕೆ ಅದ್ರ ಬಗ್ಗೆ it was a birthday gift appa side in that, because I always wanted a convertible with 4-seater. So one of the best options was mini. So adu papa actually 25th birthday ge anta gift korsiddu. Okay. And about the comments, I don't think it's all about Mini Cooper, yakandre there are few videos ella nan car ತೋರ್ಸೇ ಇಲ್ಲ. ಇಟ್ಸ್ ಜಸ್ಟ್ ಪ್ಯೂರ್ ಪ್ಲೇಸ್ ತೋರಿಸಿದೀನಿ, ಅಥವಾ ಇಲ್ಲಿ ಶಾಪಿಂಗ್ ಮಾಡ್ಬೋದು ಅಂತ ತೋರಿಸಿದೀನಿ, ಅದು ವೈರಲ್ ಆಗಿದೆ, ಮಿಲಿಯನ್ಸ್ ಗಟ್ಲೆ ಹೋಗಿದೆ. ಐ ಡೋಂಟ್ ಥಿಂಕ್ ಇಟ್ಸ್ ಪ್ಯೂರ್ ಕಾರ್. ಅಂಡ್ ನೀವು ನನ್ನ ವಿಡಿಯೋ ನೋಡಿದ್ರು ದ ಕಾರ್ ಇಸ್ ಜಸ್ಟ್ ಫಾರ್ ದ ಫಸ್ಟ್ 2 seconds. ನಾನು ಹೇಳ್ದಂಗೆ ಅಲ್ಲಿ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ, ಹುಕ್ ತಗೋತೀನಿ ಕಾರಲ್ಲಿ ಅಷ್ಟೇ. ಅದು ಒಂಥರ ಫ್ರೆಂಡ್ ಆಗ್ಬಿಟ್ಟಿದೆ ಅಷ್ಟೇ, ಯಾವಾಗ್ಲೂ ಇರುತ್ತೆ. ಸೊ ಯು ಆರ್ ಟೆಲ್ಲಿಂಗ್ ದಟ್ ಸಾಂಗ್ಸ್ ಕೂಡ ಮಾಡಿದ್ದೆ ನಾನು ಅಂತ. ಹಾಡು ಹೇಳ್ಬೋದಾ ಯಾವ್ದಾದ್ರು? It was very long back. I think this was in 2020 ಅನ್ಸುತ್ತೆ. It was one Hindi song, Milna Julna anta. So you can still check it out YouTube page ಅಲ್ಲಿ. So ನಂದು ಲಿಂಕ್ Milna Julna ಅಂತ ಹಾಕಿದ್ರೆ, so that was very, I think song ತುಂಬಾ ಚೆನ್ನಾಗಿ ಬಂದಿತ್ತು, ಕೊರಿಯೋಗ್ರಫಿ, ಶೂಟ್ ಎಲ್ಲ ಚೆನ್ನಾಗಿ ಬಂದಿತ್ತು. But again the reach was not that great. So I think this content is better for me. Okay. ಯಾವ್ದು ತುಂಬಾ ಬೆಸ್ಟ್ ರಿಯಾಕ್ಷನ್ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಯಾರಾದ್ರೂ ಬಂದ್ ನಿಮಿಷದಲ್ಲಿ ಮಾತಾಡಿದಾಗ ಅದು ನಂಗೆ ತುಂಬಾ ಮೆಮೊರೇಬಲ್ ಆಗಿತ್ತು, ತುಂಬಾ ಖುಷಿ ಕೊಡ್ತು ಅನ್ನೋದು ಯಾವ್ದಾದ್ರು ಮೂಮೆಂಟ್ ಇದೆಯಾ? ತುಂಬಾನೇ ಮೊಮೆಂಟ್ಸ್ ಇದೆ ಆಕ್ಚುಲಿ. ಒಂದು ಯಾವಾಗ್ಲೂ ನನ್ ಎಕ್ಸ್ಪೀರಿಯನ್ಸ್ ಮಾಡೋದಂದ್ರೆ, ನನ್ ಮನೆ ಮುಂದೆನೆ 2 ಸ್ಕೂಲ್ಸ್ ಇದೆ ಮೈಸೂರಲ್ಲಿ. ಸೊ ಸ್ಕೂಲ್ ಸ್ಟೂಡೆಂಟ್ಸ್ ಅವ್ರ ಅಮ್ಮನ ಫೋನಲ್ಲಿ ನನ್ ವಿಡಿಯೋಸ್ ನೋಡ್ತಿರ್ತಾರೆ, ಅಥವಾ ಅವ್ರ ಅಮ್ಮಂದ್ರ ಮಾತಾಡಿದಾಟ್ ಕೇಳಿಸಿರ್ತಾರೆ. ಸೊ ನನ್ ಗ್ರೀನ್ ಮಿನಿ ಕೂಪರ್ ನಾನು ಕೂತ್ಕೊಂಡು ನಾನು ಡ್ರೈವ್ ಮಾಡಿ ಬರ್ತಾ ಇದೀನಿ ಮನೆ ಮುಂದೆ ಅಂದ್ರೆ, ದೇ ನೋ ಮೈ ಹೌಸ್, ಅಕ್ಕ ಮಿನಿ ಕೂಪರ್ ಅಕ್ಕ ಇಲ್ಲೇ ಇರೋದು ಅಂತ. ಸೊ ಟಕ್ ಟಕ್ ಚಿಕ್ಕ ಮಕ್ಳು ಟಕ್ 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 ಬರ್ತಾರೆ, ಗೇಟ್ ಓಪನ್ ಮಾಡ್ತಾರೆ, ನಾನ್ ಪಾರ್ಕ್ ಮಾಡಿದ ತಕ್ಷಣ ಕ್ಲೋಸ್ ಮಾಡ್ತಾರೆ, ಹಾಯ್ ಅಕ್ಕ ಅನ್ಬಿಟ್ಟು ಹೋಗ್ತಾರೆ. ಸೊ ದಟ್ ಇಸ್ ವೆರಿ ಸ್ವೀಟ್ ಅನ್ಸುತ್ತೆ ನನ್ಗೆ. ನನ್ ಕಾರಿಂದ ಇಳಿಯೋ ಕೆಲ್ಸಾನು ಇಲ್ಲ. ಅಂಡ್ ಇನ್ನೊಂದು, ದೇರ್ ಸೋ ಮೆನಿ ಟೈಮ್ಸ್ ನಾನು ಸಿಗ್ನಲ್ ಅಲ್ಲಿ ಪಾರ್ಕ್ ಮಾಡಿರ್ತೀನಿ, ದೇರ್ ಪೀಪಲ್ ರನ್ನಿಂಗ್ ಅಂಡ್ ಕಮಿಂಗ್ ಇನ್ ದ ಟ್ರಾಫಿಕ್ ಟು ಸೇ ಹಾಯ್, ನಾನ್ ನಿಮ್ ವಿಡಿಯೋಸ್ ನೋಡ್ತಿದೀವಿ, ತುಂಬಾ ಚೆನ್ನಾಗಿ ಬರ್ತಿದೆ. ಅಂಡ್ ಎಷ್ಟೊಂದ್ ಜನ ಬಂದು ಪ್ಲೇಸಸ್ ಹೇಳಿದ್ದಾರೆ, ನೀವ್ ಈ ವಿಡಿಯೋ ಮಾಡಿದ್ರಲ್ಲ, ಇಲ್ಲಿ ಹೋಗ್ ನಾನ್ ತಿಂದೆ, ತುಂಬಾ ಚೆನ್ನಾಗಿತ್ತು, ಅಥವಾ ಈ ಟೆಂಪಲ್ಗೆ ಹೋಗಿದ್ದೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸಜೆಷನ್ ಅಂತ. ಸೊ ತುಂಬಾನೇ ರೆಕಗ್ನಿಷನ್, ಮತ್ತೆ ಬಂದ್ ಸೆಲ್ಫೀಸ್ ಕೇಳಿದಾಗ ಐ ಫೀಲ್ ದಟ್ಸ್ ವೆರಿ ಸ್ಪೆಷಲ್. ಈಗ ಫ್ರೆಂಡ್ಸ್ ಜೊತೆ ವಿ ಕೀಪ್ ಟೇಕಿಂಗ್ ಅ ಫೋಟೋ, ಬಟ್ ವೆನ್ ಸಮನ್ ಕಮ್ಸ್ ಅಂಡ್ ಸಿಂಗ್ಸ್ ಮ್ಯಾಮ್ ಫೋಟೋ ತಗೋಬೋದಾ, ಐ ಆಮ್ ಲೈಕ್ ಯಾ ಡೆಫಿನೆಟ್ಲಿ. ಸೊ ಅದು ಖುಷಿ ಇರುತ್ತೆ. ಅಂದ್ರೆ ಬಂದು ಆತರ ಮಾಡ್ತಿದ್ರೆ ರಿವ್ಯೂಸ್ ಕೊಡ್ತಾರೆ, ವಿಡಿಯೋಸ್ ಚೆನ್ನಾಗಿತ್ತು, ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತ. ದೇ ರಿಮೆಂಬರ್. ಈಗ ನಾನು 3-4 months ಮುಂಚೆ ಮಾಡಿರೋ ವಿಡಿಯೋನು ಜ್ಞಾಪನ ಇಟ್ಕೊಂಡು ಹೇಳ್ತಾರೆ, ನಾವ್ ಇದ್ ಮಾಡಿದ್ರಿ ಅಲ್ವಾ, ಚೆನ್ನಾಗಿತ್ತು, ನಿಮ್ ಡ್ರೆಸ್ ಚೆನ್ನಾಗಿತ್ತು. ತುಂಬಾ ಅಬ್ಸರ್ವ್ ಮಾಡಿ ನೋಡ್ತಾರೆ ಅಂತ ಅವಾಗ್ಲೇ ನಂಗೆ ಗೊತ್ತಾಗಿದೆ ಆಕ್ಚುಲಿ ವಿಡಿಯೋಸ್. Do you believe in luck or hard work? I think it's 50-50. Okay. So I believe the universe gives you what you manifest for, ಅಥವಾ ನೀವ್ ಯಾವ್ದಾದ್ರು ತುಂಬಾ ಕಷ್ಟಪಟ್ಟು ಮಾಡ್ತಿದ್ರೆ luck will also help you. ಹೌದು. So it's not just you're being lucky, it is always hard work.
ಅದ್ ಯಾವ್ದಾದ್ರು ಕಮೆಂಟ್ ಬಂದಿದ್ಯಾ ಇವ್ರ ಲಕ್ಕಿ ನಿಮಗೇನ್ ಮಾಡ್ತೀರಾ ಅನ್ನೋ ತರ? ಅಂದ್ರೆ ಚೂರು ಕಾಮೆಂಟ್ಸ್ ತರ ಬಂದಿಲ್ಲ, ಬಟ್ ಐ ಹರ್ಡ್ ಪೀಪಲ್ ಸೇ ಕಿ ಅವಳು ಮಾಡಿದ ತಕ್ಷಣ ಕ್ಲಿಕ್ ಆಯ್ತು. ಬಟ್ ಇಟ್ಸ್ ಜಸ್ಟ್ ದಟ್ ದೇ ಡೋಂಟ್ ನೋ ದ ಬ್ಯಾಕ್ ಸ್ಟೋರಿ, 4 years ಆಫ್ ಎಫರ್ಟ್, ಮತ್ತೆ ಈಗ ಗೆಟಿಂಗ್ ದ ರೈಟ್ ಪೀಪಲ್ ಟು ಹೆಲ್ಪ್ ಮೀ ಔಟ್, ಆಲ್ ಆಫ್ ಸೊ ಅಂದ್ರೆ 4 years ಸ್ಟ್ರಗಲ್ ಆದ್ಮೇಲೆ ಅದು ರೀಚ್ ಆಗಿರೋದು ಆಕ್ಚುಲಿ. ಅಂದ್ರೆ ಅವಾಗಿಂದನೂ ಟ್ರೈ ಮಾಡ್ತಾ ಇದ್ರೆ? ಸೊ ಮಾಡ್ತಿದ್ದು, ಐ ವಾಸ್ ಲರ್ನಿಂಗ್. ನಾನು ಆಕ್ಚುಲಿ ಮುಂಬೈಗೆ ಹೋಗಿದ್ದೆ. ದಿಸ್ ವಾಸ್ ಡ್ಯೂರಿಂಗ್ 2019. ಐ ಜಸ್ಟ್ ರ್ಯಾಂಡಮ್ಲಿ ವೆಂಟ್ ಟು ಮುಂಬೈ. ಐ ಮೆಟ್ ಅ ಲಾಟ್ ಆಫ್ ಪ್ರೊಡಕ್ಷನ್ ಹೌಸ್ ಪೀಪಲ್. ಅವ್ರು ಹೆಂಗ್ ಮಾಡ್ತಾರೆ, ಐ ಜಸ್ಟ್ ವಾಂಟೆಡ್ ಟು ಲರ್ನ್. ಸೊ ಒಂದು 10 days ಇದ್ದು ಒಂದು ಮೋರ್ ದೆನ್ 5-6 ಪ್ರೊಡಕ್ಷನ್ ಹೌಸಸ್ಗೆ ಹೋಗಿ ಅವ್ರು ಯಾವ ತರ ಪ್ರೊಡ್ಯೂಸ್ ಮಾಡ್ತಾರೆ, ಎಷ್ಟು ಜನ ವರ್ಕ್ ಮಾಡ್ತಾರೆ, ಹೆಂಗ್ ಎಡಿಟಿಂಗ್ ಆಗುತ್ತೆ, ಸೊ ಮಾತಾಡಿ ಓನರ್ಸ್ ಜೊತೆ ಒಂದು 1-2 days ಇದ್ದು. ಮತ್ತೆ ಹೈದರಾಬಾದ್ ಅಲ್ಲಿ CAPDT ಅಂತ ಒಂದು ಪ್ರೊಡಕ್ಷನ್ ಹೌಸ್ ಇತ್ತು, ಅಲ್ಲಿ ಹೋಗಿ ಅವ್ರ ಜೊತೆ ಸ್ವಲ್ಪ ಟೈ ಅಪ್ ಆಗಿ ಯೂಟ್ಯೂಬ್ ಟೈಮ್ ಅಲ್ಲಿ ಇದೆಲ್ಲ. ಸೊ ಐ ವಾಸ್ ದೇರ್ ಫಾರ್ ಆಲ್ಮೋಸ್ಟ್ 4-5 months. ನಾನು ಅಲ್ಲೇ ಇದ್ದು ಎಲ್ಲ ಪ್ರಾಸೆಸ್ ಕಲ್ತ್ಕೊಂಡು ವಾಟ್ ಪೀಪಲ್ ವಾಂಟ್ ಟು ಸಿ, ಮತ್ತೆ ಬಂದು ಟ್ರಯಲ್ ಅಂಡ್ ಎರರ್ ಮಾಡಿ ಒಂದು ಈ ಸ್ಟೇಜಿಗೆ ಬಂದಿದ್ದೀನಿ. ಸೊ ಇಟ್ಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ಬಟ್ ಆಚೆ ನೋಡೋರಿಗೆ ಏನೋ ಒಂದು ವಿಡಿಯೋ ಮಾಡಿದ್ರು ಕ್ಲಿಕ್ ಮಾಡ್ತಾ ಇದ್ದಾರೆ ಅನ್ನೋ ತರ ಇದೆ. ಬಟ್ ಇವಾಗ ತುಂಬಾ ಜನ ದೇ ರೆಕಗ್ನೈಸ್ ದಿ ಎಫರ್ಟ್ಸ್. ಅವ್ರು ಹೇಳ್ತಾರೆ ನಿಮ್ದು ಆಂಗಲ್ಸ್ ಆಗ್ಲಿ, ಶೂಟ್ ಆಗ್ಲಿ, ಆಕ್ಚುಲಿ ಎಫರ್ಟ್ ಹಾಕಿ ಮಾಡ್ತಿದ್ದೀರಾ ಅಂತ. ಸೊ ಐ ಥಿಂಕ್ ದಟ್ ಬೋತ್ ದ ಕೈಂಡ್ಸ್ ಆಫ್ ಪೀಪಲ್. ಓಕೆ, ಮೇಘನಾಗ್ ಮನೇಲೆಲ್ಲ ಸಪೋರ್ಟ್ ಹೇಗಿದೆ? ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಇದೆ. ಲೆಟ್ ಇಟ್ ಮೀ ಮೈ ಡ್ಯಾಡ್ ಆರ್ ಮಾಮ್, ದೇ ವೆರಿ ಪ್ರೌಡ್. ಇನಿಷಿಯಲಿ ಅಪ್ಪಂಗೆ ಸ್ವಲ್ಪ ಡೌಟ್ ಇತ್ತು, ಬಿಕಾಸ್ ಐ ವಾಸ್ ಕಂಪ್ಲೀಟ್ಲಿ ಇನ್ ಟು ಸ್ಟಡೀಸ್. ಐ ವಾಸ್ ಇನ್ ಟು ಆಸ್ಟ್ರೋಫಿಸಿಕ್ಸ್. ನನ್ನ ಇಂಜಿನಿಯರಿಂಗ್ ಆಗಿತ್ತು, ಮತ್ತೆ MIT ಆರಿಜೋನಾಲು ಪ್ಲೇಸ್ಮೆಂಟ್ ಆಗಿತ್ತು ಫಾರ್ ಮೈ MS ಇನ್ ಆಸ್ಟ್ರೋಫಿಸಿಕ್ಸ್. ಸೊ ಪಪ್ಪ ವಾಸ್ ಲೈಕ್ ಮೈಂಡ್ ಸೆಟ್ ಆಗಿತ್ತು ಅವ್ರಿಗೆ, ಇವಳು US ಹೋಗ್ತಾಳೆ, MS ಮಾಡ್ತಾಳೆ, ಕಂಪ್ಲೀಟ್ ಎಜುಕೇಶನ್ ಸೈಡ್ ಹೋಗ್ತಾಳೆ ಅಂತ. ಬಟ್ ದಿಸ್ ವಾಸ್ ಅ ಸಡನ್ ಜಂಪ್. ಇಟ್ ವಾಸ್ ರ್ಯಾಂಡಮ್ಲಿ ಐ ವಾಸ್ ಸೀಯಿಂಗ್. ಐ ಮೆಸೇಜ್ಡ್ ಒನ್ ಯೂಟ್ಯೂಬರ್. He said, come down to Hyderabad, you experience how this goes for a week. So I asked my parents, we had people whom we know. So I just went down to Hyderabad. Okay. I went to the production house. I worked with them for a week and I fell in love with the process. That's when I came back home and ಅಮ್ಮಂಗೆ ಹೇಳಿದೆ, ನಾನು ಹೋಗಲ್ಲ, ನಾನು ಇಲ್ಲೇ ವಿಡಿಯೋಸ್ ಟ್ರೈ ಮಾಡ್ತೀನಿ ಅಂತ. ಮಾಮ್ ವಾಸ್ ವೆರಿ ಹ್ಯಾಪಿ. ಓಕೆ, MS ಹೋಗ್ತಿಲ್ಲ, ಮಗಳು ಮನೇಲಿ ಇರ್ತಾಳೆ ಅಂತ. ಬಟ್ ಪಪ್ಪ ವಾಸ್ ಲೈಕ್, ವಾಟ್ ಇಸ್ ಇಟ್? ಬಿಕಾಸ್ GRE ಬರ್ತಿದೆ, TOEFL ಬರ್ತಿದೆ, ನೀನ್ ವೀಸಾಗ್ ಅಪ್ಲೈ ಮಾಡ್ಬೇಕಿತ್ತು ಅಷ್ಟೇ, ನಾನು ಫೈನಲ್ ಇಯರ್ ಇಂಜಿನಿಯರಿಂಗ್. ಸೊ ದಟ್ ವಾಸ್ ಅ ಹ್ಯೂಜ್ ಶಿಫ್ಟ್. ಆಮೇಲೆ ಅಪ್ಪನು ಹೈದರಾಬಾದ್ ಕರ್ಕೊಂಡು ಹೋಗಿ ಪ್ರೊಡಕ್ಷನ್ ಹೌಸ್ನೆಲ್ಲ ತೋರಿಸಿ ಹೆಂಗ್ ವರ್ಕ್ಔಟ್ ಆಗುತ್ತೆ ತೋರಿಸಿ, ದೆನ್ ಹಿ ವಾಸ್ ಕನ್ವಿನ್ಸ್ಡ್. ಸೊ ಅವತ್ತಿಂದ ಇವನ್ ಹೀಸ್ ಸಪೋರ್ಟ್. ಒಂದ್ ರೀತಿಯಾಗಿ ಮನೆಗೆ ಸಪೋರ್ಟ್ ಸಿಕ್ಕಿದ್ದು ಒಂದು ಸ್ಟ್ರಾಂಗ್ ಮೇನ್ ಅದೇ ಅಲ್ವಾ. ಎಜುಕೇಶನ್ ಬಿಟ್ಟು ಅದನ್ನ ಮಾಡ್ತೀನಿ ಅಂದ್ರೆ ಹೌದು, ಮಾಡೋದಿಲ್ಲ. So they supported you. They supported. And one thing is, education backup ಆಗ always ಇದ್ದೇ ಇದೆ. Engineering ಆಗ್ಲಿ, MBA ಆಗ್ಲಿ, I've done really well. So ಅಮ್ಮಂಗೆ ಏನ್ ಕಾನ್ಫಿಡೆನ್ಸ್ ಅಂದ್ರೆ, ವರ್ಸ್ಟ್ ಕೇಸ್ ಇದು ವರ್ಕ್ಔಟ್ ಆಗ್ಲಿಲ್ಲ ಅಂದ್ರೂ I can always jump to 9 to 5 corporate. Okay. So usually Instagram ಅಲ್ಲಿ ಯಾವ ಕಾಂಟೆಂಟ್ ತುಂಬಾ ಜನಕ್ಕೆ ಲೈಕ್ ಆಗುತ್ತೆ ಅಂತ ಅನ್ಸುತ್ತೆ, ಯಾವ ತುಂಬಾ ಲೈಕ್ ಆಗಲ್ಲ, ಅಥವಾ ತುಂಬಾ ಓವರ್ ಅಂದ್ರೆ ಅದ್ ಅವಶ್ಯಕತೆ ಇರಲ್ಲ ಅಂತ ಯಾವಾಗಾದ್ರೂ ಅಂದ್ರೆ ಆತರ ಏನಾದ್ರು ಇದೆಯಾ? ಇಲ್ಲ ಅನ್ಸುತ್ತೆ. ಈಗ ಬಿಕಾಸ್ ಡಿಫ್ರೆಂಟ್ ಕಾಂಟೆಂಟ್ ಕ್ರಿಯೇಟರ್ಸ್ ಇದಾರೆ ಅಂದ್ರೆ ಡಿಫ್ರೆಂಟ್ ಆಡಿಯನ್ಸ್ ಇದಾರೆ. ಈಗ ಯು ಮೈಟ್ ಲೈಕ್ ಎಂಟರ್ಟೈನ್ಮೆಂಟ್, I might like something else. Okay. So I think every kind of audience is there, every kind of creator is there. ಸೊ ಹಂಗ್ ಮಾಡ್ತಾ ಇದ್ರೆ ಎಲ್ಲಾ ಕಂಟೆಂಟ್ ಕೂಡ ಹೌದು. ನೀವ್ ಏನ್ ಮಾಡ್ತೀರೋ ಪ್ಯಾಷನೇಟ್ ಆಗಿ ಎಫರ್ಟ್ಸ್ ಹಾಕಿ ಮಾಡಿದ್ರೆ ಡೆಫಿನೆಟ್ಲಿ. ಸೊ ಇನ್ನು ಮೇಘನ ಮದ್ವೆ ಏನಾದ್ರು ಆಗ್ತಾರ ಅಥವಾ ಹುಡುಗ ಹೇಗಿರ್ಬೇಕು ಅದನ್ನ ಕೇಳಲೇಬೇಕು ನಾನು. ನೋಡಿ, ನೀವ್ ಹುಡುಕ್ ಕೊಟ್ರೆ ಖಂಡಿತವಾಗ್ಲೂ. ಬಾಯ್ ಫ್ರೆಂಡ್ ಯಾರು ಇಲ್ವಾ ಮೇಘನಾಗೆ? ಕರೆಂಟ್ಲಿ ಯಾರು ಇಲ್ಲ. ಕಂಪ್ಲೀಟ್ ಅರೇಂಜ್ಡ್ ಮ್ಯಾರೇಜ್ ಅಲ್ಲಿ ಫೋಕಸ್ ಆಗಿದೆ. ಅದಕ್ಕೆ ಹೇಳಿದ್ ನೀವ್ ಹುಡುಕ್ ಕೊಟ್ರೆ ಡೆಫಿನೆಟ್ಲಿ. ಯಾವ ತರ ಹುಡುಗ ಅಂತ ಹೇಳಿದ್ರೆ ಹುಡ್ಕೊಡ್ಬೋದಪ್ಪ ನಾವು. ಅಷ್ಟೇನ್ ಡಿಮ್ಯಾಂಡ್ಸ್ ಇಲ್ಲ. ನಾನೀಗ ಇನ್ಫ್ಲುಯೆನ್ಸಿಂಗ್ ಮಾಡ್ತಿದ್ದೀನಲ್ಲ, ಅದ್ ಖುಷಿಯಾಗಿ ನಾನು ಮಾಡಕ್ ಬಿಟ್ರೆ ಐ ಥಿಂಕ್ ದಟ್ಸ್ ದ ಮೇನ್ ಅಡ್ವಾಂಟೇಜ್ ಈ ಟೈಮ್ ಅಲ್ಲಿ. ಅಂಡ್ ಐಮ್ ಇನ್ ಟು ಆಂಟರ್ಪ್ರಿನರ್ಶಿಪ್. ಐ ಹ್ಯಾವ್ ಮೈ ಓನ್ ಬಿಸ್ನೆಸ್. ಸೊ ಅದನ್ನು ಸ್ವಲ್ಪ ಸಪೋರ್ಟ್ ಮಾಡಿ, ಇಫ್ ಈಸ್ ದೇರ್ ಫಾರ್ ಮೀ, ಐ ಥಿಂಕ್ ದಟ್ಸ್ ಅ ಬಿಗ್ ಪ್ಲಸ್. ಆ ರೀತಿ ಆಗಿದೆ. ಸೊ ತುಂಬಾ ಇನ್ಸ್ಪೈರ್ ಮಾಡುವಂತ ಪರ್ಸನ್ ಯಾರು ನಿಮ್ ಲೈಫ್ ಅಲ್ಲಿ? ಐ ಥಿಂಕ್ ಮೈ ಡ್ಯಾಡ್. ಯಾಕೆಂದ್ರೆ ಅವರು ತುಂಬಾ ಕಷ್ಟದಿಂದ ಈ ಲೆವೆಲ್ ಬಂದಿರೋದು. ಇಟ್ ವಾಸ್ ಪ್ಯೂರ್ ಹಾರ್ಡ್ ವರ್ಕ್. ಅಂಡ್ ಇವತ್ತು ಅಷ್ಟೇ, ಅವ್ರು ಏನೇ ನೆಗೆಟಿವ್ ಆದ್ರೂ ಲೈಫ್ ಅಲ್ಲಿ ಅದನ್ನ ನೆಗೆಟಿವ್ ಆಗಿ ತಗೊಳಲ್ಲ. ಈಗ ಅವ್ರು ಹೇಳೋದೇ ಅಷ್ಟು, ಆಯ್ತಾ ಅದ್ ಮುಗೀತು, ಅದಕ್ಕಿಂತ 10 times ಬೆಟರ್ ನೆಕ್ಸ್ಟ್ ಮಾಡೋಣ. ಅಂಡ್ ಹಿಲ್ ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಸಿಚುಯೇಷನ್. ಅಂಡ್ ತುಂಬಾ ಅವರು ಬಿಸ್ನೆಸಸ್ ಮಾಡಿ ಕಷ್ಟಪಟ್ಟು ಕ್ಲಿಕ್ ಆಗಿರೋದು. ಸೊ ಐ ಥಿಂಕ್ ದಟ್ಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಟು ನೆವರ್ ಗಿವ್ ಅಪ್ ಇನ್ ಲೈಫ್. ಅದ್ ಲೈಫ್ ಅಲ್ಲಿ ಇನ್ಫ್ಲೂಯೆನ್ಸ್ ಅಂದ್ರೆ ಇನ್ಫ್ಲೂಯೆನ್ಸ್ ಆಗೋದಕ್ಕೆ ಯಾರು ನಿಮ್ಗೆ ತುಂಬಾ ಅಂದ್ರೆ ಲೈಕ್ ಅವ್ರು ನೋಡಿ ನಾನು ಇನ್ಫ್ಲುಯೆನ್ಸರ್ ಆದೆ ಅಂತ ಏನಾದ್ರು ಇದೆಯಾ?
ಅಂದ್ರೆ ಅದು ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಪಾಪೆಕ್ಸ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇತ್ತು, Yeah, ಗೊತ್ತಾ? ಹಾ, ಹಾ. ಪಾಪೆಕ್ಸ್ ಇತ್ತು, ಮೋಸ್ಟ್ಲಿ ಸೇನ್ ಇತ್ತು. ಸೊ ಅವ್ರದ್ದು ಕಾಂಟೆಂಟ್ ನೋಡಿದಾಗ ಎಷ್ಟು ಫೀಲ್, ನಂಗೂ ಎಷ್ಟೊಂದು ಕಾಂಟೆಂಟ್ ಐಡಿಯಾಸ್ ಇದೆ, ನಾನು ಚೆನ್ನಾಗಿ ಮಾತಾಡ್ತೀನಿ ಕ್ಯಾಮ್ರಾ ಮುಂದೆ, ಸೊ ವೈ ನಾಟ್? ಸೊ ಮೇ ಬಿ ನಾಟ್ ಲೈಕ್ ಎನ್ ಇನ್ಸ್ಪಿರೇಷನ್ ಬಟ್ ಎನ್ ಐಡಿಯಾ. ಓಕೆ. ಸೊ ಈ ಪ್ರಮೋಷನ್ಸ್ ಎಲ್ಲ ಹೇಗೆ ತಗೊಳ್ಳೋವಂಥದ್ದು ಆ ರೀತಿಯಾಗಿ ಏನಾದ್ರು? ಅಂದ್ರೆ ಈಗ ಯೂಶಲಿ DMs ಬರುತ್ತೆ, ಅಥವಾ ಈಗ ನನ್ಗೆ ಇಷ್ಟ ಆಯ್ತು ಅಂದ್ರೆ ಒನ್ ಆಫ್ ಇಟ್. ಈಗ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ವೇರ್ ಗಣೇಶನ ಅವರು 80 years ಇಂದ ಮಾಡ್ಕೊಂಡ್ ಬಂದಿದ್ದಾರೆ, ಅವರು ಅವ್ರ ಫ್ಯಾಮಿಲಿ. ನಿಯರ್ಲಿ 9 lakh ಏನೋ ರೀಚ್ ಆಗಿದೆ. ಹೌದು, ಆಲ್ಮೋಸ್ಟ್ ಇಟ್ಸ್ ರೀಚಿಂಗ್ 1 million. ಸೊ ಅದು ನಾವ್ ಆಕ್ಚುಲಿ ಪಪ್ಪ ಅಲ್ಲೇ ಕರ್ಕೊಂಡು ಹೋಗಿ ನನ್ ಗಣೇಶ ಕೊಡ್ಸೋದು ಎವ್ರಿ ಇಯರ್. ಸೊ ಈ ಸತಿ ಸೆನ್ಸ್ ಐ ಹ್ಯಾಡ್ ಅ ಪೇಜ್, ಐ ಥಾಟ್ ಓಕೆ ವೈ ನಾಟ್ ಡೂ ಇಟ್. ಸೊ ಆ ತರ ಇದ್ದಾಗ ಐ ಅಪ್ರೋಚ್, ಐ ಡೂ ಇಟ್. ಅಥವಾ ಈಗ ಫುಡ್ ಏನಾದ್ರು ಅವ್ರು ಅಪ್ರೋಚ್ ಮಾಡಿ ನನ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಅದು ಮಾಡ್ತೀನಿ. ಪೇಯ್ಡ್ ಪ್ರಮೋಷನ್ಸ್ ಅಷ್ಟೇ ಇರುತ್ತೆ ಅಥವಾ ಇಷ್ಟ ಆಗಿದ್ದು ಏನಾದ್ರು ಪ್ರಮೋಷನ್ ಮಾಡ್ತೀರಾ? 2 ಟೈಪ್ ಇದೆ, ಎರಡು ಪೇಡು ಇದೆ. ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಈವನ್ ಇಫ್ ಇಟ್ಸ್ ಅ ಬಾರ್ಟರ್, ಐ ಆಮ್ ಓಕೆ. ಬಾರ್ಟರ್ ಅಂದ್ರೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಅಥವಾ ದೇ ಲೆಟ್ ಅಸ್ ಶೂಟ್ ದೇರ್, ದಟ್ ಇಸ್ ಓಕೆ. ಓಕೆ. ಇನ್ಫ್ಲೂಯೆನ್ಸರ್ ಒಂದ್ ಕಡೆ ಆದ್ರೆ ಹುಡುಗಿಯಾಗಿ ಒಂದು ಇನ್ಫ್ಲೂಯೆನ್ಸರ್ ಆಗಲು ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅನ್ಸುತ್ತೆ, ಹೋಗಿ ಟ್ರಾವೆಲ್ ಮಾಡುವಂತದಿಲ್ಲ. ಸೊ ಆ ರೀತಿಯಾಗಿ ಏನಾದ್ರು ಸಜೆಷನ್ ಕೊಡೋದಿದ್ಯಾ? I guess as a woman, one thing is the way you talk, I feel. The way you present yourself. And ಈಗ ಟ್ರಾವೆಲ್ ಅಂತ ಬಂದ್ರೆ one more main thing is ಮನೇಲಿ ಪರ್ಮಿಷನ್ ಕೊಡ್ಬೇಕು. ಆರ್ಸಿ ಈಗ ಮೈಸೂರಲ್ಲೇ ಎಷ್ಟೊಂದು ಪ್ಲೇಸಸ್ ಇದೆ, ಅಥವಾ ಬ್ಯಾಂಗ್ಳೂರಲ್ಲೇ ಎಷ್ಟೊಂದು ಪ್ಲೇಸಸ್ ಇದೆ. ಈಗ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರುವಂತದ್ದು. ಬಟ್ ಏನೇ ಮಾಡಿದ್ರು ಸ್ವಲ್ಪ ಕಲ್ತ್ಕೊಂಡ್ ಮಾಡಿದ್ರೆ ಇಟ್ಸ್ ಗುಡ್ ಅನ್ಸುತ್ತೆ. ಈಗ ನಾವ್ ಫೋನಲ್ಲೇ ಶೂಟ್ ಮಾಡ್ತಿದ್ರು, ಈ ಒಂದು ಪರ್ಟಿಕ್ಯುಲರ್ ಆಂಗಲ್ಸ್, ಒಂದು ಪರ್ಟಿಕ್ಯುಲರ್ ವೇ ಆಗಿ ಶೂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದ್ರೆ ಐ ಥಿಂಕ್ ಎನಿಬಡಿ ಕ್ಯಾನ್ ಪುಲ್ ಔಟ್ ಅ ವೆರಿ ಗುಡ್ ಕಾಂಟೆಂಟ್. ಹೌದು. ಏನಾದ್ರು ರೆಸ್ಟ್ರಿಕ್ಷನ್ಸ್ ಇರುತ್ತಾ ಹೆಣ್ಮಕ್ಳು ಆಚೆ ಹೋಗ್ಬೇಕು ಟ್ರಾವೆಲ್ ಮಾಡ್ಬೇಕಂದ್ರೆ? ಸೇಫ್ಟಿ. ಸೊ ಐ ವುಡ್ ಸಜೆಸ್ಟ್, ನಾನು ಎಲ್ಲಾ ವಿಡಿಯೋಸ್ ಅಲ್ಲೂ ಅದೇ ಹಾಕೋದು, ಗ್ರೂಪ್ಸ್ ಅಲ್ಲಿ ಹೋಗಿ. ಮತ್ತೆ not after 6 if you're going alone. I would always suggest as a girl don't go alone. ಸೊ ಯಾವ್ದಾದ್ರು ಪ್ಲೇಸ್ ಹೋದಾಗ ಏನಾದ್ರು ಅಂದ್ರೆ ಅಲ್ಲಿ ಹೋಗಂಗಿಲ್ಲ, ನೀವ್ ಯಾಕೆ ಬಂದಿದ್ರ ಆ ತರ ಏನಾದ್ರು ಆಗಿದ್ಯಾ? ಟೆಂಪಲ್ಸ್ ಅಲ್ಲಿ ಆಗಿದ್ಯಾ? ಈಗ ಕೆಲವು ಟೆಂಪಲ್ಸ್ ಅಲ್ಲಿ ಶೂಟ್ ಮಾಡಕ್ ಬಿಡಲ್ಲ. ಸೊ ಅವಾಗ ನಾನ್ ಜಸ್ಟ್ ಆಚೆ ಶೂಟ್ ಮಾಡ್ಕೊಂಡು ಸ್ವಲ್ಪ ಪೇಜ್ ತೋರಿಸಿ, ಸರಿ ಎಲ್ಲರಿಗೂ ಗೊತ್ತಾಗ್ಲಿ ನಮ್ ಟೆಂಪಲ್ ಮಹತ್ವ ಅಂತ ಹೇಳ್ಬಿಟ್ಟು ಶೂಟ್ ಮಾಡೋದಂತದ್ದು. ಮತ್ತೆ ಕೆಲವು ರೆಸಾರ್ಟ್ಸ್ ಅಲ್ಲಿ ಡ್ರೋನ್ ಹಾರ್ಸ್ಲಿಕ್ ಬಿಡಲ್ಲ, ಅವಾಗ ಸ್ವಲ್ಪ ಸ್ಪೆಷಲ್ ಪರ್ಮಿಷನ್ ತಗೊಂಡು ಡ್ರೋನ್ ಹಾರಿಸಿ. ಸೊ ಆ ರೀತಿಯಾಗಿ ಮಾಡೋದು ಅಂದ್ರೆ ತುಂಬಾ ಅಂದ್ರೆ ಯು ಆಲ್ರೆಡಿ ಟೋಲ್ಡ್ ದಟ್ ನಮ್ಗೆ ಆತರ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಅಷ್ಟೇನಿಲ್ಲ. ಬಿಕಾಸ್ ಐ ಆಲ್ವೇಸ್ ಟ್ರಾವೆಲ್ ವಿತ್ ಪೀಪಲ್. ಯಾರಾದ್ರೂ ಜೊತೆಗೆ ಇದ್ದೇ ಇರ್ತಾರೆ, ಗುಡ್ ಅನ್ಸುತ್ತೆ. ಯಾರಾದ್ರೂ ಜೊತೆಗಿದ್ದಾಗ ಒಂದು ಧೈರ್ಯ ಇರುತ್ತೆ, ಅಟ್ಲೀಸ್ಟ್ ಯಾರೋ ಇದಾರೆ ನಮ್ಗೆ ಆರಾಮ್ಸೆ ನಾವು ಮಾಡ್ಬೋದು ಅಂತ. ಸೊ ಇನ್ನು ಮೇಘನಾ, ನಾನ್ ಕೇಳಲೇಬೇಕು, ಇವಾಗಂತೂ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿದ್ದು, ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಎವ್ರಿಥಿಂಗ್, ಇನ್ಸ್ಟಾಗ್ರಾಮ್ ಅನ್ನೋದಕ್ಕಿಂತ ತುಂಬಾ ಈಗ ಫುಡ್ ಪೇಜಸ್ ಬಂದಿದೆ, ಅಥವಾ ಫೇಕ್ ಇನ್ಫ್ಲೂಯೆನ್ಸರ್ ಕೂಡ ಇದಾರೆ. ಅದು ತುಂಬಾ ಕಂಪ್ಲೇಂಟ್ಸ್ ಆಗ್ತಾ ಇದೆ. ಏನಾಗುತ್ತೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಪ್ರಮೋಷನ್ ನ ಇಸ್ಕೊಂತಾರೆ, ಬಟ್ ಪ್ರಮೋಷನ್ ನ ಮಾಡ್ಕೊಳ್ಳೋದಿಲ್ಲ. ಸೊ ಈ ರೀತಿಯಾಗೆಲ್ಲ ಆಗುತ್ತೆ. ಯಾವ ಕಾರಣಕ್ಕೆ ಮೇ ಬಿ ಆತರ ಆಗ್ಬಹುದು ಅಂತ ಅನ್ಸುತ್ತೆ, ಅಥವಾ ಅಂದ್ರೆ ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ದಟ್? There might be a lot of reasons. ಒಂದು ಈಗ maybe they're not interested but they just take the money, ಅಥವಾ ಸೀರಿಯಸ್ ಆಗಿ they might have an issue, like maybe ಹೆಲ್ತ್ ಅಪ್ಸೆಟ್ ಆಗುತ್ತೆ. ಈಗ ಎಷ್ಟೊಂದ್ ಸತಿ ನಾವು ಬ್ರಾಂಡ್ಸ್ಗೆ ಪ್ರಾಮಿಸ್ ಮಾಡಿರ್ತೀವಿ, ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು ಅಂದ್ರೆ ಪುಷ್ ಆಗೇ ಆಗುತ್ತೆ. ಬಟ್ ಒಂದ್ ಸಜೆಷನ್, ಆಸ್ ಅನ್ ಇನ್ಫ್ಲೂಯೆನ್ಸರ್ ಅಡ್ವಾಂಟೇಜ್ ತಗೋಬೇಡಿ ಯಾರ್ದೂನು. ಈಗ ನೀವೊಂದು ಪ್ರಾಮಿಸ್ ಮಾಡಿದ್ರೆ ಡೆಲಿವರಿ ಮಾಡ್ಬೇಕು. ಬಿಕಾಸ್ ನಾನ್ ಪರ್ಸನಲ್ ಆಗಿ ಹೇಗೆ ಅಂದ್ರೆ ಲೆಟ್ ಮೀ ಹ್ಯಾವ್ ಫೀವರ್, ಏನೇ ಪೇನ್ಸ್ ಇದ್ರಿ ನಾನೊಂದು ಪ್ರಾಮಿಸ್ ಮಾಡಿದೀನಿ ಅಂದ್ರೆ ಐ ಗೋ ಡೂ ಇಟ್. ಶೂಟ್ ಅಂತೂ ಖಂಡಿತವಾಗ್ಲೂ ಅವತ್ತು ಆಗೇ ಆಗುತ್ತೆ. ಇಲ್ಲ ಅಂದ್ರೂ ಕಮ್ಯುನಿಕೇಟ್ ಮಾಡಿ, ಅಟ್ಲೀಸ್ಟ್ ಹೇಳಿ ಹುಷಾರಿಲ್ಲ ಅಥವಾ ಈ ತರ ಪ್ರಾಬ್ಲಮ್ ಇದೆ, ಒಂದು 2 days ಆದ್ಮೇಲೆ ಮಾಡ್ತೀನಿ. ಈಗ ಒಂದು ಪ್ರಾಮಿಸ್ ಮಾಡಿ ಡೆಲಿವರಿ ಮಾಡದೇ ಇರೋದು ಸಮಥಿಂಗ್ ದಟ್ ಐ ವುಡ್ ನೆವರ್ ಸಪೋರ್ಟ್. ಕೆಲವೊಂದು ಕಡೆ ಆಗುತ್ತೆ. ಈಗ ಎಲ್ಲಾ ಫೀಲ್ಡ್ಸ್ ಅಲ್ಲೂ ಮೋಸ ಹೋಗ್ತೀವಿ. ಸೊ ಅದನ್ನ ಹಂಗೆ ಬಿಡ್ಬೇಕಂತ. ಹೌದು. ಈಗ ನಂದು ಅಷ್ಟೇ, ಈಗ ಎಷ್ಟೊಂದಲ್ಲ 1 or 2 ಈಗ ವಿಡಿಯೋ ಮಾಡಿ ಎಡಿಟಿಂಗ್ ಆಗಿ ಪೋಸ್ಟ್ ಆದ್ಮೇಲೂ ದುಡ್ಡು ಕೊಡದೇ ಇರೋರು ಇದಾರೆ. ಆಗಿದೆ ಒಂದ್ 2 ಸತಿ ಆಗಿದೆ. ಸೊ ವಿ ಸಿಟ್ ವಿ ಆಸ್ಕ್, ಈಗ ಚೆನ್ನಾಗಿ ಓಡಿರುತ್ತೆ, ಅವ್ರಿಗೂ ಚೆನ್ನಾಗಿ ಬಿಸ್ನೆಸ್ ಆಗಿರುತ್ತೆ, ನಾವು ತುಂಬಾ ಎಫರ್ಟ್ಸ್ ಹಾಕಿ ಶೂಟ್ ಮಾಡಿರ್ತೀವಿ, ಬಟ್ ಅವ್ರು ಸಿಗದೇ ಇಲ್ಲ ಫೋನ್ಸ್ಗೆ, ಅಲ್ಲಿ ಲೊಕೇಶನ್ ಹೋದ್ರು ಅವ್ರು ಇರಲ್ಲ. ಸೊ ಆತರ 1-2 ಆಗಿದೆ, ಹಾಗೇನು ಮಾಡಕ್ ಆಗಲ್ಲ. ಆದಷ್ಟು ಐ ಟ್ರೈ ಬೇರೆ ಫೋನಲ್ಲಿ ಕಾಲ್ ಮಾಡಕ್ಕೆ ಅಥವಾ ಅಲ್ಲಿ ಹೋಗಿ ಮಾತಾಡಕ್ಕೆ. ಬಟ್ ತುಂಬಾ ಮಾಡಿದ್ರು ಇವಾಗ ಕೊಡಲ್ಲ ಅಂದ್ಮೇಲೆ ಇಟ್ಸ್ ಅ ಲಾಸ್. ಸೊ ಐ ಥಿಂಕ್ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಥವಾ ಒಂದು ಆಂಟರ್ಪ್ರಿನರ್ಶಿಪ್ ಅಂತ ಇರೋದೇ ರಿಸ್ಕ್.
ಸೊ ಲಾಸಸ್ ಆಗೇ ಆಗತ್ತೆ. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಇಟ್. ಹಂಗಂತೀರಾ? ಅಂದ್ರೆ ಈಗ ಶೂಟ್ ಮಾಡಕ್ಕಿಂತ ಮುಂಚೆನೆ ಪೇಮೆಂಟ್ ಮಾಡಿಸ್ಕೊಳ್ಳೋದು ಆ ತರದ ಏನೋ ಮಾಡಲ್ವಾ? ಅಂದ್ರೆ ನಾನ್ ಕರೆಂಟ್ಲಿ ಮಾಡ್ತಿಲ್ಲ. ಇಟ್ಸ್ ಓನ್ಲಿ ಆಫ್ಟರ್ ಅಪ್ಲೋಡ್. ಯಾಕಂದ್ರೆ ನನ್ನ ತಲೆಯಲ್ಲಿ ಏನು ಅಂದ್ರೆ ಸ್ವಲ್ಪ ಡಿಲೇ ಆಯ್ತು, ಈಗ ಎಡಿಟಿಂಗ್ ಡಿಲೇ ಆಯ್ತು ಅಥವಾ ಪೋಸ್ಟಿಂಗ್ ಡಿಲೇ ಆಯ್ತು ಅಂದ್ರೆ ನಾನು ದುಡ್ಡು ಈಸ್ಕೊಂಡಿರ್ಬಾರ್ದು, ಅವ್ರಿಗೂ ಭಯ ಇರಬಾರ್ದು, ಅಯ್ಯೋ ದುಡ್ಡು ಈಸ್ಕೊಂಡು ಮಾಡ್ತಿಲ್ವಲ್ಲ ಅವಳು ಅಂತ. ಯೂಶಲಿ ಡಿಲೇ ಆಗಲ್ಲ 99%, ಬಟ್ ಆ 1% ಚಾನ್ಸಸ್ ಇದೆಯಲ್ಲ. ಸೊ ನಾನು ಎಲ್ಲರಿಗೂ ಹೇಳೋದದ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಪೇ ಮಾಡಿ. ಎಸ್. ಸೊ ಫಸ್ಟ್ ಏನ್ ಅಡ್ವಾನ್ಸ್ ಇಸ್ಕೊಳ್ಳೋದು ಆ ರೀತಿ ಆಗಲ್ಲ ಮಾಡೋದು? ತಗೋತಿಲ್ಲ, ತಗೋಬೇಕು ಅಂತಿದ್ದಾರೆ. ಐ ಥಿಂಕ್ ಐ ಶುಡ್ ಸ್ಟಾರ್ಟ್. ಮೇಘನಾ ಅವ್ರು ಎಷ್ಟು ಪ್ರಮೋಷನ್ ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನಾನು ತಿಳ್ಕೊಬಹುದಾ? ಅಥವಾ ಹೌ ಈಗ ಎಲ್ಲದಕ್ಕೂ ಒಂದೇ ಚಾರ್ಜ್ ಇರಲ್ಲ. ಸೊ ಅದು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂತೀರಾ, ಯಾವ ರೀತಿಯಾಗಿ ಚಾರ್ಜ್ ಮಾಡ್ತೀರಾ? ಅಂದ್ರೆ ಈಗ ನೋಡಿ, ಇಫ್ ಇಟ್ ಇಸ್ ಅ ಸ್ಮಾಲ್ ಬಿಸ್ನೆಸ್ ಓನರ್, ಎಷ್ಟೊಂದ್ಸತಿ ನಾನು ಈಸ್ಕೊಳ್ಳೋದೇ ಇಲ್ಲ. ಅವ್ರದ್ದು ಸರ್ವಿಸ್ ಚೆನ್ನಾಗಿದೆ ಅಥವಾ ಇದು ಚೆನ್ನಾಗಿದೆ, ಸಿ ಐ ಹೆಲ್ಪ್ ಯು ಔಟ್. ಬಟ್ ಈಗ ಒಂದ್ ಚೆನ್ನಾಗಿರೋ ಬ್ರ್ಯಾಂಡ್ ಬಂತು, ನಾವು ಈಗ ಡ್ರೋನ್ ಪ್ರೊಫೆಷನಲ್ ಆಗಿ ಶೂಟ್ ಮಾಡ್ಬೇಕು ಅಂದ್ರೆ ನನಗೂ ಕಾಸ್ಟ್ ಇದ್ದೇ ಇರುತ್ತೆ. ಬಿಕಾಸ್ ಐ ಹ್ಯಾವ್ ಅ ಪ್ರೊಡಕ್ಷನ್ ಹೌಸ್. ಮೇನ್ ಬಿಸ್ನೆಸ್ ಇಸ್ ಪ್ರೊಡಕ್ಷನ್ ಹೌಸ್. ಐ ವರ್ಕ್ ವಿತ್ ಅ ಬಿಸ್ನೆಸ್ ಪಾರ್ಟ್ನರ್. ಸೊ ಅವಾಗ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಬಜೆಟ್. ಸೊ ಈಗ ನಾನು ಅಂತಲ್ಲ, ಜನರಲ್ ಇನ್ಫ್ಲೂಯೆನ್ಸಿಂಗ್ 5K ಇಂದ ಸ್ಟಾರ್ಟ್ ಆಗಿ ದೇರ್ ಆರ್ ಇನ್ಫ್ಲೂಯೆನ್ಸರ್ಸ್ ಹೂ ಚಾರ್ಜ್ ಇನ್ lakhs, 2 lakhs, 3 lakhs one video. ಸೊ ಇಟ್ ಡಿಪೆಂಡ್ಸ್ ಆನ್ ನಿಮ್ ಫಾಲೋವರ್ಸ್, ನಿಮ್ ರೀಚ್, ನೀವ್ ಹೆಂಗ್ ಶೂಟ್ ಮಾಡ್ತಿದ್ದೀರಾ. ಸೊ ಬಿಕಾಸ್ ಐ ಡೂ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್. ಈಗ ಯಾರಾದ್ರೂ ಬ್ರಾಂಡ್ಸ್ ಗೆ ಇನ್ಫ್ಲುಯೆನ್ಸಸ್ ಬೇಕಂದ್ರೆ ನನಗೆ ಗೊತ್ತಿರೋರ್ನ ಐ ಸೆಂಡ್ ದೆಮ್ ಅಕ್ರಾಸ್. ಸೊ ಈಗ ತುಂಬಾ ಚೆನ್ನಾಗಿರೋ ಇನ್ಫ್ಲುಯೆನ್ಸಸ್ ಕರ್ಸಿದ್ವಿ ಅಂದ್ರೆ ಆಲ್ಮೋಸ್ಟ್ 25, 1 lakh, 2 lakhs ಡಿಪೆಂಡ್ಸ್. ಆ ರೀತಿಯಾಗಿ ಚಾರ್ಜಸ್ ಇದೆ. ಸೊ ಯಾವಾಗ್ಲಾದ್ರೂ ಅವ್ರು ಪ್ರಮೋಷನ್ ಮಾಡಿ ಆ ವಿಡಿಯೋ ಕರೆಕ್ಟ್ ಆಗಿ ಹೋಗಿಲ್ಲ ಅಂದಾಗ ಅವ್ರು ಫೈಟ್ ಮಾಡಿದ ಏನಾದ್ರು ಇದೆಯಾ? ಆ ಚೂರ್ ಅಲ್ಲಿ ಇಲ್ಲಿ ಆಗ್ತಾನೆ ಇರುತ್ತೆ. ಈಗ ಇನ್ಸ್ಟಾಗ್ರಾಮ್ ಅಂದಾಗ ಡೌನ್ಸ್ ಇರುತ್ತೆ, ಅಪ್ಸ್ ಇದ್ದೇ ಇರುತ್ತೆ. ಒಂದ್ ವಿಡಿಯೋ ಹೋಗುತ್ತೆ ಅನ್ಕೊಂಡಿರೋದು ಹೋಗಿರಲ್ಲ. ಸೊ ಅವಾಗ ನಾನ್ ಪರ್ಸನಲ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದ್ ವಿಡಿಯೋ ಹಾಕೊಡ್ತೀನಿ ಅವ್ರಿಗೆ, ಸ್ವಲ್ಪ ಚೇಂಜ್ ಮಾಡಿ, ಇನ್ನ ಚೆನ್ನಾಗಿ ತೋರಿಸಿ, ಇನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಬಟ್ ದೇರ್ ಆರ್ ಕ್ಲೈಂಟ್ಸ್ ಹೂ ಅಂಡರ್ಸ್ಟ್ಯಾಂಡ್ ಆಲ್ಸೋ. ಓಕೆ ಮಿಂಗ್ ನಾನು ಇಷ್ಟು ಓಡಿದೆ, ಓಕೆ ಫೈನ್, ಬಿಕಾಸ್ ನಾನು ಮ್ಯಾಕ್ಸಿಮಮ್ ಓಡುತ್ತೆ, ಕನ್ವರ್ಷನ್ಸ್ ಆಗೇ ಆಗುತ್ತೆ. ಸೊ ದೇ ಆರ್ ಹ್ಯಾಪಿ ಅಟ್ ದ ಎಂಡ್ ಆಫ್ ದ ಡೇ. ಅದು ಸ್ಟಾರ್ಟಿಂಗ್ ಡಿಮ್ಯಾಂಡಿಂಗ್ ಏನಾದ್ರು ಇರುತ್ತೆ, ಇಷ್ಟು ಹೋಗ್ಬೇಕು, ಇಷ್ಟು ಹೋದ್ರೆ ಮಾತ್ರ ಅದ್ ಕೇಳ್ತಾರೆ. ಡೆಫಿನೆಟ್ಲಿ ಈಗ ಕೇಳ್ತಾರೆ ಎಷ್ಟು ಹೋಗುತ್ತೆ ಅಂತ. ಐ ನೆವರ್ ಪ್ರಾಮಿಸ್. ಇನ್ಸ್ಟಾ ಏನು ಹೇಳಕ್ ಆಗಲ್ಲ. ನಾನು ಅದೇ ಹೇಳ್ತೀನಿ, ನಾನು 100% ಮಾಡ್ತೀನಿ ಸರ್, ಬಿಕಾಸ್ ನನಗೆ ನಿಮ್ ಬ್ರ್ಯಾಂಡ್ ಇಷ್ಟ ಆಗಿದೆ, ನೀವೇನ್ ಸೆಲ್ ಮಾಡ್ತಿದಿರೋ ಇಷ್ಟ ಇದೆ, ನಾನು 100% ಎಫರ್ಟ್ಸ್ ಹಾಕ್ತೀನಿ. ಕನ್ವರ್ಷನ್ಸ್ ಆರ್ ಲೆಫ್ಟ್. ಇನ್ನು ಕೇಳ್ಬೋದಾ ಮೇಘನಾ ಅವರು ಮಂತ್ಲಿ ಎಷ್ಟು ಅರ್ನ್ ಮಾಡ್ತಾರೆ ಇನ್ಫ್ಲುಯೆನ್ಸರ್ ಆಗಿ ಅಂತ? ಇಟ್ ಇಸ್ ವೆರಿ ವೆರಿ ರ್ಯಾಂಡಮ್. ಯಾಕೆ ಅಂದ್ರೆ ಈಗ ಈ ಮಂತ್ ಹಾಕಿದ ಪೇಮೆಂಟ್ಸ್ 3 months ಆದ್ಮೇಲೆ ಬರುತ್ತೆ. ಒಂದ್ಸತಿ ಇಮಿಡಿಯೇಟ್ ಬರುತ್ತೆ, ಒಂದೊಂದ್ಸತಿ ಈ ಮಂತ್ ತಗೊಂಡಿರೋದು ನಾನ್ ಮಾಡ್ಲಿಕ್ಕೆ ಆಗಿರಲ್ಲ, ಸೊ ಅದ್ ನೆಕ್ಸ್ಟ್ ಮಂತ್ ಪುಷ್ ಆಗಿರುತ್ತೆ. ಸೊ ಇಟ್ಸ್ there are months where I have not earned. ಬರೀ ಟೆಂಪಲ್ಸ್ ಅದು ಇದು ಹಾಕಿ ಪುಷ್ ಮಾಡಿರೋದಿದೆ, ಅದಕ್ಕೆ ನಂದು ಚಾರ್ಜಸ್ ಇರಲ್ಲ. ಅಂಡ್ ಇನ್ಸ್ಟಾ ಡಸಂಟ್ ಪೇ ಮೇನ್ ಆಗಿ. ಈಗ ಯೂಟ್ಯೂಬ್ ಆದ್ರೆ ಅಲ್ಲೇ ನಮಗ್ ಬರುತ್ತೆ ಇಷ್ಟು ಇನ್ಕಮ್ ಇದೆ, ಇಷ್ಟು ಡಾಲರ್ಸ್ ಅಲ್ಲಿ ಬಂದಿದೆ. ಸೊ ಇನ್ಸ್ಟಾ ಡಸಂಟ್ ಪೇ. ಸೊ ಇಟ್ಸ್ ಮೇನ್ಲಿ ಥ್ರೂ ಪ್ರಮೋಷನ್ಸ್ ದಟ್ ವಿ ಹ್ಯಾವ್ ಟು ಅರ್ನ್. ಸೊ ಅದು ಮೇನ್ ನಾನು ಫೋಕಸ್ ಮಾಡ್ತಿಲ್ಲ ಥ್ರೂ ಇನ್ಸ್ಟಾ ಎಷ್ಟಿದೆ ಅಂತ, ಬಿಕಾಸ್ ಐ ಹ್ಯಾವ್ ಮೈ ಓನ್ ಕಂಪನಿ. ನಂದು ಡಿಜಿಟಲ್ ಮಾರ್ಕೆಟಿಂಗ್, ಎಂಡ್ ಟು ಎಂಡ್ ಡಿಜಿಟಲ್ ಸರ್ವಿಸಸ್, ಪ್ರೊಡಕ್ಷನ್ ಹೌಸ್ ಇದೆ. ಸೊ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ಕೊಡ್ತೀವಿ ನಾವು ಕ್ಲೈಂಟ್ಸ್ಗೆ. ಈಗ ನೀವು ಟಿವಿಲಿ ಅಥವಾ ಗೂಗಲ್ ಆಡ್ಸ್ ಅಲ್ಲಿ ಹೆಂಗ್ ನೋಡ್ತಿರೋ ಅದೇ ಒಂದು ವಿಡಿಯೋಸ್ ನ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಕೊಡ್ತಿದೀವಿ. ಸೊ ದಟ್ ಇಸ್ ಮೈ ಮೇನ್ ಫೋಕಸ್. ಐ ವಾಂಟ್ ಟು ಗ್ರೋ ಆಸ್ ಅನ್ ಆಂಟರ್ಪ್ರನರ್. ಸೊ ಇನ್ಫ್ಲುಯೆನ್ಸರ್ ಜೊತೆ ಅದನ್ನು ಮಾಡ್ಕೊಂಡು ಅದು ಮೇನ್. ಇನ್ಫ್ಲುಯೆನ್ಸಿಂಗ್ ಇಸ್ ಮೈ ಪ್ಯಾಷನ್ ಆಗಿದೆ. ಆಬ್ವಿಯಸ್ಲಿ ರನ್ನಿಂಗ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ಇನ್ನ ಲಾಸ್ಟ್ಲಿ ಏನಾದ್ರೂ ಹೇಳ್ಬೇಕಂತ ಅನ್ಸಿದ್ರೆ ನಮ್ಮ ವ್ಯೂವರ್ಸ್ಗೂ ಅಥವಾ ಈಗ ಆಗ್ತಿರುವಂತ ಇನ್ಫ್ಲುಯೆನ್ಸರ್ಗೂ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಏನಾದ್ರೂ ಹೇಳ್ಬೇಕಂದ್ರೆ ಏನ್ ಹೇಳ್ಬಹುದು? ಒಂದು, ದಿಸ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ನಿಮಗ್ ಟ್ಯಾಲೆಂಟ್ ಇದೆ, ನಿಮ್ಗೆ ಏನಾದ್ರೂ ಹೇಳೋದಿದೆ ಜನಕ್ಕೆ ಅಂದ್ರೆ ಡಿಜಿಟಲ್ ಮೀಡಿಯಾ ಇಸ್ ದಿ ಬೆಸ್ಟ್. ಅಂಡ್ ನಿಮಗ್ ಬ್ರ್ಯಾಂಡ್ಸ್ ಇದೆ, ಅದನ್ನೊಂದು ಮಾರ್ಕೆಟ್ ಮಾಡ್ಬೇಕು ಅಂದ್ರೆ ಇವಾಗ ಜಾಸ್ತಿ ಜನ ಇರೋದೇ ಫೋನ್ ಅಲ್ಲಿ. ಈಗ ನೀವು ಮೆಟ್ರೋಲ್ ನೋಡಿ, ಎವ್ರಿ ಒನ್ಸ್ ಆನ್ ದರ್ ಫೋನ್. ಕ್ಯಾಬ್ ಅಲ್ಲಿ ನೋಡಿ, ಎವ್ರಿ ಒನ್ಸ್ ಆನ್ ದರ್ ಫೋನ್. ರೆಸ್ಟೋರೆಂಟ್ ಅಲ್ಲಿ ಎವ್ರಿ ಒನ್ಸ್ ಆನ್ ದರ್ ಫೋನ್. ದ very easy way to tell people you exist. So if you want people to know you exist, I think you should try, but don't give up. ಟ್ರೈ ಮಾಡಿ, ಖಂಡಿತವಾಗ್ಲೂ ಯಾವ್ದೋ ಒಂದು ಓಡುತ್ತೆ, ಬಟ್ ಚೇಂಜ್ ಮಾಡಿ. ಒಂದನ್ನೇ ಸ್ಟಿಕ್ ಆನ್ ಮಾಡಿ ತುಂಬಾ ದಿನ ಟ್ರೈ ಮಾಡ್ಬೇಡಿ. ಓಡುತ್ತೆ ಅಂದ್ರೆ ಇಮಿಡಿಯೇಟ್ ಓಡುತ್ತೆ, ಓಡಿಲ್ಲ ಅಂದ್ರೆ ಅದು ಓಡಲ್ಲ. ಓಕೆ, ಸೊ ಆ ಒಂದು ಫಂಡ್ ಅಂಡ್ ಆಲ್ಗಾರಿದಮ್ ಕೀಪ್ಸ್ ಚೇಂಜಿಂಗ್. ಡೋಂಟ್ ಗೆಟ್ ಡಿಸಪಾಯಿಂಟೆಡ್. ಈಗ ಪರ್ಸನಲ್ ಆಗೇನೆ ಒಂದೊಂದ್ಸತಿ ಓಡ್ಲಿಲ್ಲ ಅಂದ್ರೆ ನನ್ ಮೂಡ್ ಕಂಪ್ಲೀಟ್ ಖರಾಬ್ ಆಗಿರುತ್ತೆ. ಅಷ್ಟೆಲ್ಲ ಮಾಡ್ದೆ ಯಾಕೆ ಓಡ್ಲಿಲ್ಲ. ದ ಓನ್ಲಿ ಥಿಂಗ್ ಮಮ್ಮ ಸೇಸ್ ಇಸ್, ಈಗ ಅಪ್ ಇದೆಯಾ, ಡೌನ್ ಇದ್ದೇ ಇರುತ್ತೆ ಲೈಫ್ ಅಲ್ಲಿ. ಸೊ
ನೀನ್ ಆ ಡೌನ್ ನ ತುಂಬಾ ಇದ್ ಮಾಡ್ಬೇಡ, ಅಥವಾ ತುಂಬಾ ಒಳ್ಳೇದಾಯ್ತಾ ತುಂಬಾ ಖುಷಿ ಪಡ್ಬೇಡ, ಕೆಟ್ಟದಾಯ್ತಾ ತುಂಬಾ ಬೇಜಾರ್ ಪಡ್ಬೇಡ. ಸೊ ದಟ್ ಇಸ್ ಸಮಥಿಂಗ್ ದಟ್ ಐ ಆಮ್ ಟ್ರೈಂಗ್ ಟು ಲರ್ನ್ ಸ್ಟಿಲ್. ಬಿಕಾಸ್ ಒಂದು ಓಡ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ, ಓಡ್ತು ಅಂದ್ರೆ ಐ ಬಿ ಡಾನ್ಸಿಂಗ್ ಅರೌಂಡ್ ದಟ್ ಡೇ. ಒಂದ್ 1 lakh ನೋಡ್ತಿರ್ತೀನಿ, ಈ 1 lakh ಆಯ್ತು, 2 lakhs ಆಯ್ತು, ಮಮ್ಮ 3 lakhs ಆಯ್ತು ಅಂತ. ಸೊ ಇಟ್ಸ್ ಆಲ್ ಅಪ್ಸ್ ಅಂಡ್ ಡೌನ್ಸ್, ಬಟ್ ವೆನ್ ಇಟ್ ಡಸಂಟ್ ರನ್ ಇಟ್ಸ್ ಓಕೆ. ಸೊ ಗಿವ್ ಅಪ್ ಮಾಡ್ಕೊಂಡು ಹೋಗ್ತಾ ಇರಿ. ಇನ್ನೊಂದು ನಾನು ಕೇಳಲೇಬೇಕು ಮೇಘನಾ, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ವಿ ನೋ ದಟ್ ನಿಮ್ಗೆ ತುಂಬಾ ಚೆನ್ನಾಗಿ ಫಾಲೋವರ್ಸ್ ಇದಾರೆ ಅಥವಾ ತುಂಬಾ ಚೆನ್ನಾಗಿ ರೀಚ್ ಆಗ್ತಿದ್ರ ಅಂತ ನೀವ್ ಹೇಳಿದ್ರೆ ಯೂಟ್ಯೂಬ್ ನ ಕ್ರಿಯೇಟ್ ಮಾಡಿದ್ದೆ, ಬಟ್ ಅದು ವರ್ಕೌಟ್ ಆಗ್ಲಿಲ್ಲ. ಏನ್ ಕಾರಣಕ್ಕೆ ಯೂಟ್ಯೂಬ್ ಅಲ್ಲಿ ವರ್ಕೌಟ್ ಆಗಿಲ್ಲ ಅಂತ ಅನ್ಸುತ್ತೆ? ಮೇ ಬಿ ಕಾಮಿಡಿ ಕಾಂಟೆಂಟ್ ವಾಸ್ ನಾಟ್ ಮೈ ಜೋನರ್, ಅಥವಾ ಕನ್ನಡದಲ್ಲಿ ಮಾಡ್ತಿದ್ದೆ, ಅದು ಶುದ್ಧ ಕನ್ನಡದಲ್ಲಿತ್ತು ಕಾಂಟೆಂಟ್. ಸೊ ನಂಗೆ ಜಾಸ್ತಿ ರೀಚು ಆಂಧ್ರಲ್ಲಿತ್ತು. ಸೊ ದೇ ವರ್ ಆಸ್ಕಿಂಗ್ ಮೀ ಟು ಡೂ ಇಟ್ ಇನ್ ತೆಲುಗು ಮೋರ್. ಸೊ ಮೇ ಬಿ ಅದು ಕರೆಕ್ಟ್ ಆಗಿ ಮಾರ್ಕೆಟ್ ಆಗ್ಲಿಲ್ಲ, ಜನದ ಯೂಟ್ಯೂಬ್ಗೆ ಸಜೆಷನ್ಸ್ ಬರ್ಲಿಲ್ಲ. ಒನ್ ಮೋರ್ ರೀಸನ್ ಮೈಟ್ ಬಿ, ನಾನು ಸ್ಟಾರ್ಟ್ ಮಾಡಿದ ಫ್ಯೂ ಮಂತ್ಸ್ಗೆನೆ ರೀಲ್ಸ್ ಅಂತ ಸ್ಟಾರ್ಟ್ ಆಯ್ತು ಇನ್ಸ್ಟಾಲಿ. ಸೊ ಐ ಥಿಂಕ್ ಅ ಲಾಟ್ ಆಫ್ ಕ್ರೌಡ್ ಕೇಮ್ ಡೌನ್ ಟು ಇನ್ಸ್ಟಾ. ಯೂಟ್ಯೂಬ್ ಚೂರ್ ಕಮ್ಮಿ ಆಗಿರ್ಬೋದು, ದೇರ್ ಮೈಟ್ ಬಿ ಮಲ್ಟಿಪಲ್ ರೀಸನ್ಸ್, ಬಟ್ ಐ ಶುಡ್ ಡೆಫಿನೆಟ್ಲಿ ಟ್ರೈ ಇಟ್ ಬ್ಯಾಕ್. ಮಾಡ್ಬೇಕು ಅಂತ ನಿಜ ಇಷ್ಟ ಇದೆ, ಬಿಕಾಸ್ ಐ ರಿಯಲಿ ಲವ್ ಆಕ್ಟಿಂಗ್, ಬೀಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಅಂಡ್ ಫನ್ ಕಾಂಟೆಂಟ್ ಇಸ್ ಸಮಥಿಂಗ್ ಐ ರಿಯಲಿ ವಾಂಟೆಡ್ ಟು ಗಿವ್ ಅಕ್ರಾಸ್. ಸೊ ಮೇ ಬಿ ಐ ವಿಲ್ ಮುಂದಿನ ಅಂತ ಇಷ್ಟ ಇದೆ. ತುಂಬಾ ಖುಷಿ ಆಯ್ತು ಮೇಘನಾ ನಿಮ್ ಜೊತೆ ಮಾತಾಡಿ, ತುಂಬಾ ವಿಷಯಗಳನ್ನ ತಿಳಿಸ್ಕೊಡ್ರಿ. ಅಂದ್ರೆ ಈಗ ಬರ್ತಿರೋಂತ ಇನ್ಫ್ಲುಯೆನ್ಸರ್ಗೂ ಕೂಡ ಸಜೆಷನ್ ಕೊಟ್ರಿ. ಅಂಡ್ ನಮಗ್ ಗೊತ್ತಿರ್ಲಿಲ್ಲ ಅಂದ್ರೆ ಆಫ್ ದಿ ಕ್ಯಾಮ್ರಾ ಹೇಗಿರುತ್ತೆ ಅವ್ರ ಜೀವನ ಅಂತ. ಜಸ್ಟ್ ನಾವು ನೋಡ್ತಾ ಇದ್ದು ಅಂತ ಹೇಳಿದ್ರೆ, ಮೇಘನಾ ಅಂತ ಹೇಳಿದ್ರೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತಾರೆ, ಒಳ್ಳೊಳ್ಳೆ ಪ್ಲೇಸಸ್ ನ ತೋರಿಸ್ತಾರೆ. ಸೊ ಯಾವಾಗ್ಲೂ ಕೂಡ ಅವ್ರ ಫ್ರೆಂಡ್ ಆಗಿರುವಂತ ಮಿನಿ ಕೂಪರ್ ಜೊತೆ ಇರ್ತಾರೆ. ಇದಾಗೆಲ್ಲ ಒಂದು ಥಾಟ್ಸ್ ಇತ್ತು. ಸೊ ಇವಾಗ ಗೊತ್ತಾಗಿರತ್ತೆ ಅನ್ಸುತ್ತೆ ಮೇಘನಾ ಅವ್ರ ಲೈಫ್ ಹೇಗಿತ್ತು, ಅವ್ರು ಹೇಗ್ ಇನ್ಫ್ಲೂಯೆನ್ಸರ್ ಆದ್ರು, ಏನೆಲ್ಲ ಕಷ್ಟಗಳನ್ನ ಕೂಡ ನೋಡಿದ್ರು. ಬಿಕಾಸ್ ನಾವ್ ಅನ್ಕೊಂತೀವಿ ಮೇಘನಾ ಲೈಕ್ ಬಿಡು ಅವ್ರಿಗೇನು ಇರಲ್ಲ, ಏನೋ ಒಂದ್ ವಿಡಿಯೋ ಹಾಕಿದ್ರು ಕ್ಲಿಕ್ ಆಗೋಯ್ತು, ಚೆನ್ನಾಗ್ ಬಂದ್ಬಿಟ್ರು ಅಂತ. ಬಟ್ ಇವ್ ಟೆಲ್ಲಿಂಗ್ ದಟ್ ಆ 4 years ಏನೋ ಒಂದ್ ಸ್ಟ್ರಗಲ್ ಮಾಡಿ ಆಚೆ ಹೋಗಿ ನೋಡ್ಕೊ ಬಂದು ಕಲ್ತ್ಕೊಂಡು, ಅಂಡ್ ಒಂದು ಖುಷಿ ಆಗಿದೆ ಅಂತ ಹೇಳಿದ್ರೆ ಎಲ್ಲೂ ಗಿವ್ ಅಪ್ ಮಾಡಿಲ್ಲ. ಓಕೆ ಫೈನ್, ನೀವು ಇದಾಗಿಲ್ಲ ಅಂದ್ರೆ ಇನ್ನೊಂದ್ ವಿಡಿಯೋ ಹೋಗುತ್ತೆ, ಕಂಟೆಂಟ್ ಚೇಂಜ್ ಮಾಡೋಣ ಅಂತ ಮಾಡ್ಕೊಂಡು, ಮೇ ಬಿ ಅದಕ್ಕೆ ಅನ್ಸುತ್ತೆ ದಟ್ ನಾವ್ ಯು ಆರ್ ಡೂಯಿಂಗ್ ಗುಡ್ ಅಂತ ಪೀಪಲ್ ಆರ್ ಲೈಕಿಂಗ್ ಇಟ್. ಅಂಡ್ ಇನ್ನೊಂದ್ ಮೇನ್ ಮೆನ್ಷನ್ ಮಾಡ್ಬೇಕು ಅಂದ್ರೆ ಮೈ ಬಿಸ್ನೆಸ್ ಪಾರ್ಟ್ನರ್. ಐ ಥಿಂಕ್ ನಾನ್ ಈ ಲೆವೆಲ್ ಬಂದಿದ್ದು ಬಿಕಾಸ್ ಆಫ್ ಹಿಮ್, ಶ್ರೀ ಅಂತ. ಸೊ ಐ ಫೌಂಡ್ ಹಿಮ್ ಥ್ರೂ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಇನ್ ಬ್ಯಾಂಗ್ಳೂರ್. ಬಟ್ ಅವಾಗಿಂದ ಹೀಸ್ ಬೀನ್ ದೇರ್ ಫಾರ್ ಎವ್ರಿ ಸಿಂಗಲ್ ವಿಡಿಯೋ. ಈಗ ನೀವ್ ಏನೇ ವಿಡಿಯೋ ನೋಡಿದ್ರು ಇಟ್ ಇಸ್ ಶಾರ್ಟ್ ಬೈ ಹಿಮ್. ಸೊ ಐ ಥಿಂಕ್ ಇಟ್ಸ್ ದಟ್ ಮ್ಯಾಜಿಕ್ ಆಲ್ಸೋ, ಬಿಕಾಸ್ ಮೇನ್ ದ ವೇ ಇಟ್ ಇಸ್ ಶಾರ್ಟ್ ಅಲ್ಲ. ಈಗ ದ ವೇ ಐ ಟಾಕ್ ಕಾನ್ಸೆಪ್ಟ್, ಈಗ ಸ್ಟ್ರಾಟಜಿ ಆಗ್ಲಿ, ಎಂಡ್ ಟು ಎಂಡ್ ಡಿಸ್ಕಷನ್ ಮಾಡಿ. ಸೊ ಐ ಥಿಂಕ್ ಇಟ್ಸ್ ಆಲ್ಸೋ ಅಬೌಟ್ ಫೈಂಡಿಂಗ್ ದ ರೈಟ್ ಪೀಪಲ್ ಟು ಹೆಲ್ಪ್ ಯು ಔಟ್. ಆದ್ರೆ ಆ ಒಂದ್ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಬಿಕಾಸ್ ನಾನ್ ಫೋನ್ ತಗೊಂಡ್ ಹೋಗೋದ್ರಲ್ಲೂ ಒಬ್ಬರು ಪ್ರೊಫೆಷನಲ್ ಆಗಿ ನಂಗೆ ಶೂಟ್ ಮಾಡ್ಕೊಟ್ಟು ಟು ಬಿ ವಿತ್ ಮೀ. ಅಂಡ್ ಒನ್ ಗುಡ್ ಥಿಂಗ್ ಅಬೌಟ್ ಹಿಮ್ ಇಸ್, ಈಗ ಎಷ್ಟೊಂದ್ ಜನ ಜಸ್ಟ್ ಪೇಮೆಂಟ್ ಮಾಡ್ತಾರೆ. ಈಗ ಮೇಘನಾ ನೀನ್ ಇಷ್ಟು ಕೊಡ್ತಿದ್ಯಾ, ನಾನು ಈ ವಿಡಿಯೋ ಮಾಡ್ಕೊಡ್ತೀನಿ, ಬಟ್ ವೆನ್ ಐ ವಾಂಟ್ ಎಕ್ಸ್ಪ್ಲೋರ್ ಪ್ಲೇಸಸ್, ಟೆಂಪಲ್ಸ್, ನಂಗೇನು ಪೇಮೆಂಟ್ ಸಿಗಲ್ಲ. ಸೊ ಅವ್ನಿಗೂ ಪಾಪ ನಾನೇನು ಪೇಮೆಂಟ್ ಕೊಟ್ಟಿಲ್ಲ, ಬಟ್ ಈಸ್ ಆಲ್ವೇಸ್ ದೇರ್ ಫಾರ್ ಮೀ. ಅವನೇ ಹುಡುಕ್ತಾನೆ, ಮೇಘನಾ ಈ ಜಾಗ ಚೆನ್ನಾಗಿದೆ ನೋಡು, ಅವನೇ ಫುಲ್ ಡ್ರೈವ್ ಮಾಡಿ ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿ. ಐ ಥಿಂಕ್ ದಟ್ ಸಪೋರ್ಟ್ ಇಸ್ ಸಮಥಿಂಗ್ ಎವ್ರಿ ಪರ್ಸನ್ ಶುಡ್ ಗೆಟ್. ಫಾರ್ ಮೀ ಹಿ ವಾಸ್ ದ ಲಕ್ಕಿ ಚಾಮ್. ಸಪೋರ್ಟ್ ಇದ್ರೆ ಆರಾಮ್ಸೆ ಗ್ರೋ ಆಗ್ಬೋದು. ಇದೇ ತರ ಗ್ರೋ ಆಗ್ತಾ ಇರಿ, ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರಿ ನಮ್ ಜನಗಳಿಗೆ, ಒಳ್ಳೊಳ್ಳೆ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ನಾವು ಕಾಯ್ತಿರ್ತೀವಿ ಯಾವ ಪ್ಲೇಸ್ ಆಗ್ತಿರ್ತಾರೆ. ಸೊ ಈ ಸಪೋರ್ಟ್ಗೆ ಥ್ಯಾಂಕ್ ಯು. ದಿಸ್ ಮೈ ಫಸ್ಟ್ ಫಾರ್ಮಲ್ ಇಂಟರ್ವ್ಯೂ. Oh, that's nice. ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ತುಂಬಾ ಖುಷಿ ಆಯ್ತು. ವೆರಿ ಸ್ವೀಟ್. No, you are sweet actually. ನಾನು ಕೇಳಿದ ತಕ್ಷಣ ನೀವು ಬಂದು ಇಲ್ಲ I'll come ಮಾತಾಡ್ತೀನಿ ಅಂತ ಹೇಳಿ ಬಂದು ಇವತ್ತು ಕುತ್ಕೊಂಡು ಮಾತಾಡ್ತಿದ್ರ. ಐ ಆಮ್ ಸೋ ಹ್ಯಾಪಿ ನೀವು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದು ಅಂಡ್ ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರ. ಸೊ ಅದಕ್ಕೆ ನಾನು ಯಾವಾಗ್ಲೂ ಥ್ಯಾಂಕ್ಸ್ ಯು ಹೇಳಲೇಬೇಕು ಮೇಘನಾ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಇದೇ ರೀತಿಯಾಗಿ ಹೋಗ್ತಾ ಇರಿ, ಒಳ್ಳೆ ಫ್ಯೂಚರ್ ಇರ್ಲಿ. ಇದೇ ರೀತಿಯಾಗಿ ಇವಾಗ ಏನು 45K 50 ಫಾಲೋವರ್ಸ್ ಇದಾರೆ ಅದೆಲ್ಲ 1 million ವರ್ಗೂ ಹೋಗ್ಲಿ ಅಂತ ಮಾಡ್ತೀನಿ. ನಿಮ್ಗೆ ಫಾಲೋ ಮಾಡಿ, ಸಪೋರ್ಟ್ ನಮ್ ಇನ್ಫ್ಲುಯೆನ್ಸರ್ಸ್ಗೆ ಫಾಲೋ ಮಾಡಿ. ಮೇಘನಾ ಕಂಡ್ರೆ ಅಂತ ಹೊಡೆದ್ರೆ ಇನ್ಸ್ಟಾಗ್ರಾಮ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಯು ಕ್ಯಾನ್ ಫಾಲೋವರ್, ಒಳ್ಳೊಳ್ಳೆ ಕಂಟೆಂಟ್ಸ್ ನ ಕೊಡ್ತಿರ್ತಾರೆ. ಸೊ ಇದೇ ರೀತಿ ಆಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನನ್ನ ಒಟ್ಟಿಗೆ ಇನ್ಫ್ಲುಯೆನ್ಸರ್ ಆಗಿರುವಂತ ಮೇಘನಾ ಅವನೊಟ್ಟಿಗೆ ಇದ್ರು. ನಾನು ಮಿನಿ ಕೂಪರ್ ಅಂತ ಹೇಳ್ಬಿಡ್ತೀನಿ, ಮಿನಿ ಕೂಪರ್ ಗರ್ಲ್ ಅಂತ. ಸೊ ಅಷ್ಟು ಫೇಮಸ್ ಆಗಿರುವಂತ ಹುಡುಗಿ, ನಮ್ಮ ಮೈಸೂರಿನ ಹುಡುಗಿ. ಅದು ನಾನು ಹೇಳಲೇಬೇಕು. ಆಕ್ಚುಲಿ ಮೈಸೂರಲ್ಲಿ ಯಾವ ಪ್ಲೇಸ್ನು ಬಿಟ್ಟಿಲ್ಲ ಅಂತ ಹೇಳಂಗಿಲ್ಲ, ಈ ಪ್ಲೇಸ್ ಗೊತ್ತಿಲ್ಲ ಅಂತ ಹೇಳೋಗಿಲ್ಲ. ಎಲ್ಲಾ ಪ್ಲೇಸ್ನು ಎಕ್ಸ್ಪ್ಲೋರ್ ಮಾಡಿ ಅದನ್ನ ನಮ್ಮ ಜನಗಳಿಗೆ ತಿಳಿಸಿದ್ದಾರೆ. ಅಂಡ್ ನಮಗೂ ಕೂಡ ಗೊತ್ತಿಲ್ಲದೆ ಇರೋ ಪ್ಲೇಸಸ್ನು ಕೂಡ ತೋರಿಸಿದ್ದಾರೆ. ಸೊ ಒಂದ್ ರೀತಿಯಾಗಿ ಅವ್ರಾಗ್ಲೇ ಹೇಳ್ದಾಗೆ ಗಿವ್ ಅಪ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಒಳ್ಳೆ ಇನ್ಫ್ಲುಯೆನ್ಸರ್ ಆಗ್ಬೋದು.
ಸೊ ಅದು ತಪ್ಪೇನಿಲ್ಲ ನನ್ನ ಪ್ರಕಾರ. ಇನ್ಫ್ಲುಯೆನ್ಸರ್ ಆದ್ರೆ ಅವ್ರ ಕೆಲಸ ಅದು ತಪ್ಪು. ಕೆಲವೊಂದು ಕಮೆಂಟ್ಸ್ ಇದೆಯಲ್ಲ, ಫಸ್ಟ್ ನಾವು ಯಾವಾಗ ಬ್ಯಾಡ್ ಕಮೆಂಟ್ಸ್ ನ ಬಿಟ್ಟಾಕ್ತಿವೋ ಅವತ್ತೇ ನಾವೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಖುಷಿ ಅಂದ್ರೆ ಒಂದ್ ಅನ್ಕೊಂಡಿದೀನಿ, ಮೇ ಬಿ ನಿಮ್ಗೆ ವಿಚಾರಗಳು ತಿಳ್ಕೊಂಡಿದೆ. ಅಂಡ್ ಮೇಘನಾ ಅವ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ರೀತಿಯಾಗಿ ಮತ್ತಷ್ಟು ಸ್ಪೆಷಲ್ ಗೆಸ್ಟ್ ಗಳನ್ನ ನಾನು ಕರ್ಕೊಂಡ್ಬರ್ತೀನಿ, ಅವ್ರ ಜೊತೆ ಮಾತನಾಡ್ತೀನಿ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಧನ್ಯವಾದಗಳು. ಸೊ ಮಚ್.